ಓಕೆ, ಇವತ್ತು ಮೂರನೇ ಅಧ್ಯಾಯದ ಪ್ರಾರಂಭ ಮಾಡೋಣ. ವಿಶ್ವಂಬರ ವಿಶ್ವಂಬರನ ಮೂರನೇ ಅಧ್ಯಾಯ ಶುರು ಮಾಡೋದು ಇವತ್ತು. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜಯ. ಮೂರನೇ ಅಧ್ಯಾಯ ವಿಶ್ವರೂಪನ ಸನ್ಯಾಸ, ವಿಶ್ವಂಭರನ ವಿದ್ಯಾಭ್ಯಾಸ. ಕೆಲವು ತಿಂಗಳುಗಳು ಕಳೆದ ಮೇಲೆ ಜಗನ್ನಾಥ ಮಿಶ್ರರು ಅದ್ವೈತ ಆಚಾರ್ಯರನ್ನು ಕಂಡರು. ಅವರಲ್ಲಿ ವಿಶ್ವಂಬರನಿಗೆ ಚೂಡಾಕರಣ, ತಲೆಯ ಕೂದಲು ತೆಗೆದು ಶಿಕೆ ಬಿಡುವುದು ಮತ್ತು ಕರ್ಣವೇದ, ಕಿವಿ ಚುಚ್ಚುವುದು ಸಂಸ್ಕಾರಗಳನ್ನು ಮಾಡಬೇಕೆಂಬ ವಿಷಯವನ್ನು ಪ್ರಸ್ತಾಪಿಸಿದರು. ತಮ್ಮ ಉಪಸ್ಥಿತಿ ಮತ್ತು ಆಶೀರ್ವಾದ ಬೇಕು ಎಂದು ವಿನಂತಿಸಿದರು. ಅದ್ವೈತ ಆಚಾರ್ಯರು ಮುಗುಳ್ನಗುತ್ತಾ, ಖಂಡಿತ ನನ್ನ ಉಪಸ್ಥಿತಿ ಮತ್ತು ಆಶೀರ್ವಾದ ಇರುತ್ತದೆ ಎಂದು ಹರಸಿದರು. ಮಿಶ್ರರ ಮನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಯಿತು. ಹಲವು ಬಗೆಯ ಹೂವುಗಳಿಂದ ಅಲಂಕರಿಸಲಾಯಿತು. ಅಂಗಳದಲ್ಲೆಲ್ಲ ರಂಗವಲ್ಲಿಗಳನ್ನು ಹಾಕಲಾಯಿತು. ಬಳಿಕ ಮಿಶ್ರರ ಮನೆಯಲ್ಲಿ ಸಮಾರಂಭದ ಸಂಭ್ರಮವೂ ಪ್ರಾರಂಭವಾಯಿತು. ಅದು ಆಕಾಶದಿಂದ ನಿಧಾನವಾಗಿ ಇಳಿದು ಬಂದಂತೆ ಬಂತು. ಆ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಜನಸಮೂಹವು ತಂಡೋಪತಂಡವಾಗಿ ಹರಿದು ಬಂತು. ಊರ ಮಂದಿ ಪ್ರೀತಿಯಿಂದ ಬಂದರು. ನೆಂಟರಿಷ್ಟರು ಸಂತೋಷದಿಂದ ಧಾವಿಸಿದರು. ಪಂಡಿತ ಮಾನ್ಯರು ಖುಷಿಯಿಂದ ಚೇತರಿಸಿದರು. ಹೀಗೆ ಮಿಶ್ರರ ಮನೆ ತುಂಬಿ ಬಂತು. ಅತಿಥಿ ಅಭ್ಯಾಗತರು ಆಹಾ, ಸಮಾರಂಭವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದರು. ಮಗುವಿಗೆ ಒಳ್ಳೆಯದಾಗಲಿ ಎಂದು ಶುಭವಾಕ್ಯ ನುಡಿದರು. ಇಂಥ ಮಗುವನ್ನು ಪಡೆದ ಮಿಶ್ರ ದಂಪತಿಗಳೇ ಧನ್ಯರು ಎಂದು ಖುಷಿಪಟ್ಟರು. ಬಂದವರೆಲ್ಲ ಷೋಡಶ ಕರ್ಮಗಳಲ್ಲಿ ಮುಖ್ಯವಾದ ಚೂಡಾಕರಣ ಮತ್ತು ಕರ್ಣವೇದಕ್ಕೆ ಸಾಕ್ಷಿಯಾದರು. ಬ್ರಾಹ್ಮಣರ ವೇದ ಪಠಣ ಮತ್ತು ಹಾಡುಗಾರರ ಇಂಪಾದ ಹಾಡುಗಳ ಮಧ್ಯೆ ಯಜ್ಞವು ವಿಜೃಂಭಣೆಯಿಂದ ಸಂಪನ್ನವಾಯಿತು. ಮನೆಯ ಹೆಂಗಸರು ಜಯವಾಗಲಿ ಜಯವಾಗಲಿ ಎಂದು ಕೂಗಿದರು. ಸುಗಂಧ ದ್ರವ್ಯಗಳು, ಶ್ರೀಗಂಧ ಮತ್ತು ಎಲೆ ಅಡಿಕೆಗಳ ಉಡುಗೊರೆಯನ್ನು ನೀಡಿ ಅವರು ಅತಿಥಿ ಅಭ್ಯಾಗತರನ್ನು ಉಪಚರಿಸಿದರು. ಶಂಖಗಳು, ದುಂದುಬಿಗಳು, ಬೇರಿ ನಾಗಾರಿಗಳು, ಮೃದಂಗಗಳು, ತಾಳಗಳು, ಪಿಳ್ಳಂಗೋವಿ, ಕೊಳಲುಗಳು ಮತ್ತು ಶಹನಾಯಿಗಳ ವಾದ್ಯ ಘೋಷವನ್ನು ಮಾಡಲಾಯಿತು. ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರ ಆನಂದವು ತೀರವೇ ಇಲ್ಲದ ಕಡಲಿನಂತಾಯಿತು. ಮಿಶ್ರರು ಸಮಾರಂಭವು ಮುಗಿದ ಸಂತೃಪ್ತಿಯಲ್ಲಿ ಶಚೀದೇವಿಯ ಜೊತೆ ತಾಂಬೂಲ ಚರ್ವಣಕ್ಕೆ ಕುಳಿತು ಲೋಕಾಭಿರಾಮರಾಗಿ ಮಾತನಾಡುತ್ತಾ, ನಮ್ಮ ಮಗು ತುಂಬಾ ಅದೃಷ್ಟವಂತ, ಬಂದವರೆಲ್ಲ ಅವನನ್ನು ಮುದ್ದಿಸಿದ್ದೆಷ್ಟು, ಕೊಂಡಾಡಿದ್ದೆಷ್ಟು ಎಂದರು. ಮಲಗಿ ನಿದ್ದೆ ಹೋದ ವಿಶ್ವಂಬರನ ತಲೆ ನೇವರಿಸಿದರು. ಶಚೀದೇವಿಗೆ ಖುಷಿಯಾಯಿತು. ಆಕೆ, ಇನ್ನಾದರೂ ಈತ ತುಂಟಾಟಗಳಿಂದ ದೂರ ಉಳಿದರೆ ಭಾಗ್ಯ ಎಂದರು. ಮಿಶ್ರರು, ಹೌದು, ಇನ್ನು ವಿಶ್ವಂಬರನ ಆಟದ ದಿನಗಳು ಮುಗಿದವು ಎಂದರು. ವಾರದ ಮೇಲೆ ಮಿಶ್ರರು ತಮ್ಮ ಪಂಡಿತ ಮಿತ್ರರ ಮನೆಯಿಂದ ಮರಳುತ್ತಿದ್ದರು. ದಾರಿಯಲ್ಲಿ ಅವರಿಗೆ ವಿಶ್ವಂಬರನ ಗೆಳೆಯರು ಎದುರಾದರು. ಅವರ ಜೊತೆಯಲ್ಲಿ ವಿಶ್ವಂಬರನು ಹಕ್ಕಿಗಳ ಹೆಜ್ಜೆ ಗುರುತುಗಳನ್ನು ಹುಡುಕುವ ಆಟದಲ್ಲಿ ಮಗ್ನನಾಗಿರುವುದು ಮಿಶ್ರರಿಗೆ ಕಂಡಿತು. ಎಲ್ಲರೂ ಬಹು ಉತ್ಸಾಹದಿಂದ ಆಡುತ್ತಿದ್ದರು. ಹೆಜ್ಜೆ ಗುರುತುಗಳನ್ನು ಹುಡುಕಿ ಮೊದಲು ನದಿ ದಂಡೆ ಮುಟ್ಟಿದವರು ಗೆದ್ದಂತೆ. ಗೆದ್ದವರನ್ನು ಸೋತವರು ಬೆನ್ನ ಮೇಲೆ ಹೊತ್ತು ನದಿ ದಂಡೆಯವರೆಗೆ ನಡೆಯಬೇಕು. ಆ ಸಮಯದಲ್ಲಿ ಗೆದ್ದವರು ಸೋತವರನ್ನು ಕೋಲಿನಿಂದ ಹೊಡೆಯುತ್ತಿದ್ದರು. ಹೀಗೆ ಆಡುತ್ತಾ ಆಡುತ್ತಾ ಆಯಾಸಗೊಂಡ ಹುಡುಗರೆಲ್ಲರ ಮೈಕೈಗಳಿಂದ ಬೆವರ ಧಾರೆ ಹರಿಯತೊಡಗಿತು. ಆಗ ಮಿಶ್ರರು ಅಲ್ಲಿ ಆಡುತ್ತಿದ್ದ ವಿಶ್ವಂಬರನನ್ನು ನೋಡಿ, ಮನೆಯಲ್ಲಿ ಇದ್ದು ಒಂದಿಷ್ಟು ಓದು ಬರಹದಲ್ಲಿ ತೊಡಗಬಾರದೆ ಎಂದರು. ವಿಶ್ವಂಬರನು ಇದು ತನ್ನನ್ನು ಉದ್ದೇಶಿಸಿ ಹೇಳುವುದಲ್ಲ ಎಂಬಂತೆ ಆಟದಲ್ಲೇ ಮಗ್ನನಾಗಿ ಉಳಿದ. ಮಿಶ್ರರಿಗೆ ಅದನ್ನು ಸಹಿಸಲಾಗಲಿಲ್ಲ. ಸಿಟ್ಟಿನಲ್ಲಿ ಮಿಶ್ರರು ವಿಶ್ವಂಬರನ ಕೈ ಹಿಡಿದು, ಯಾಕೆ ಮೂರ್ಖನಂತೆ ಅಲೆದು ಸಮಯ ವ್ಯರ್ಥ ಮಾಡುತ್ತಿರುವೆ? ಇದು ಬ್ರಾಹ್ಮಣನ ಮಗನ ನಡವಳಿಕೆಯೇನು? ಈಗಿಂದೀಗಲೇ ನೀನು ನನ್ನ ಜೊತೆ ಬರಬೇಕು, ಪುಸ್ತಕ ಹಿಡಿದು ಓದಬೇಕು ಎಂದು ದಂಡಿಸಿದರು. ವಿಶ್ವಂಬರ ಆದೀತು ಎಂದು ತಲೆಯಾಡಿಸಿದ. ಮಿಶ್ರರಿಗೆ ನೆಮ್ಮದಿಯಾಯಿತು. ಮಿಶ್ರರು ಎಡಗೈಯಲ್ಲಿ ವಿಶ್ವಂಬರನ ಕೈಯನ್ನು ಹಿಡಿದು, ಬಲಗೈಯಲ್ಲಿ ವಿಶ್ವಂಬರನನ್ನು ಭಯಪಡಿಸಲು ಬೆತ್ತವೊಂದನ್ನು ಹಿಡಿದು ಮನೆಯ ಕಡೆಗೆ ನಡೆದರು. ವಿಶ್ವಂಬರನಿಗೆ ಅದು ಅವಮಾನವಾದಂತಾಯಿತು. ಇಬ್ಬರೂ ಮನೆಯ ಅಂಗಳಕ್ಕೆ ಬರುವಷ್ಟರಲ್ಲಿ ವಿಶ್ವಂಬರ ಅಂಜಿಕೆಯಿಂದ ಅಳಲು ಪ್ರಾರಂಭಿಸಿದ.
ಶಚೀದೇವಿ ಅಡಿಗೆ ಮನೆಯಿಂದ ಧಾವಿಸಿ ಬಂದರು. ಮಗು ಅಳುವುದನ್ನು ಗಮನಿಸಿ ಹೌಹಾರಿ, ಇದೆಂತ ಸಿಟ್ಟು ನಿಮ್ಮದು? ಅಯ್ಯೋ ದೇವರೇ, ಪುಟ್ಟ ಬಾಲಕನಿಗೆ ನೀವು ಹೊಡೆಯುವುದೇ ಎಂದು ಪ್ರಶ್ನಿಸಿದರು. ಅಳುಮೋರೆ ಹಾಕಿ ವಿಶ್ವಂಬರನ ಕಣ್ಣು ಮೂಗುಗಳಿಂದ ಇಳಿಯುತ್ತಿದ್ದ ನೀರನ್ನು ಸೀರೆಯ ಸೆರಗಿನಲ್ಲಿ ಒರೆಸಿದರು. ಬಾಪ್ಪ ಗೌರ ಎಂದು ಕರೆದು ತಲೆ ನೇವರಿಸಿ ಹಜಾರಕ್ಕೆ ಕರೆದೊಯ್ದರು. ಮಿಶ್ರರ ಕೋಪ ಇಳಿಯಿತು. ಅವರಿಗೆ ತಾವು ದುಡುಕಬಾರದಿತ್ತು ಎಂದು ಅನಿಸಿತು. ಅವರು ತಾಯಿ ಮಗುವನ್ನು ಹಿಂಬಾಲಿಸಿ ಹಜಾರದಲ್ಲಿ ತಾವು ಕುಳಿತುಕೊಳ್ಳುತ್ತಿದ್ದ ಆಸನದಲ್ಲಿ ಕುಳಿತರು. ಹೆಂಡತಿಗೆ ಎಡೆಗೆ ಮುಖ ಮಾಡಿದರು. ಶಚಿ, ನಾನು ಮಗನಿಗೆ ಹೊಡೆಯಲಿಲ್ಲ ಎಂದರು. ಶಚೀದೇವಿ, ಹೊಡೆದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಎಂದರು. ತಡೀರಿ, ಮಗುವನ್ನೇ ಕೇಳುತ್ತೇನೆ ಎಂದು ಹೇಳಿದರು. ಅಳುತ್ತಿದ್ದ ವಿಶ್ವಂಬರ, ಇಲ್ಲ ಇಲ್ಲ, ಅಪ್ಪ ಹೊಡೆದಿಲ್ಲ ಎಂದು ಕಣ್ಣೊರೆಸಿಕೊಂಡ. ಶಚೀದೇವಿ ನಿಟ್ಟುಸಿರು ಬಿಟ್ಟು ಗಂಡನಾಚೆ ತಿರುಗಿದರು. ಅಳುಮೋರೆಯಲ್ಲಿ, ಇನ್ನು ಮುಂದೆ ನೀವು ಇವನಿಗೆ ಯಾವತ್ತೂ ಹೊಡೆಯಬಾರದು, ಬೈಯಲೂಬಾರದು. ಇವನು ಓದದಿದ್ದರೂ ಪರವಾಗಿಲ್ಲ ಎಂದರು. ಮೂರ್ಖನಾದರೂ ಸರಿ, ನನ್ನ ಮಗ 100 ಕಾಲ ಬಾಳಲಿ ಎಂದು ಸೇರಿಸಿದರು. ಮಿಶ್ರರಿಗೆ ನಗು ಬಂತು. ಅವರು, ನೀನು ಹೀಗೆ ಮುದ್ದು ಮಾಡಿದರೆ ಮುಂದೆ ಅವನು ಉಂಡಾಡಿಯಾಗುತ್ತಾನೆ. ನಾನು ಇರುವ ತನಕ ನಿನ್ನ ಮತ್ತು ಅವನ ಹೊಟ್ಟೆಯ ಪ್ರಶ್ನೆ ಇರುವುದಿಲ್ಲ. ಆದರೆ ಅವನು ಓದದೇ ಹೋದರೆ ನಾಳೆ ಕಷ್ಟವಾದೀತು. ಅದಕ್ಕೆ ನಾನು ಆಟ ಸಾಕು, ಓದಬೇಕು ಎಂದು ಅವನನ್ನು ಒತ್ತಾಯಿಸಿದ್ದು. ಆತ ವಿದ್ವಾಂಸನಾಗಿ ಲೋಕೋದ್ಧಾರ ಮಾಡಲಿ ಎಂದಲ್ಲ ಎಂದರು. ಇವನು ಒಂದಿಷ್ಟು ದುಡಿದು ಧನ ಸಂಗ್ರಹಿಸಬೇಕಾಗಿರುವುದು ಅನಿವಾರ್ಯ ಎನ್ನುವುದನ್ನು ನೀನೂ ತಿಳಿದುಕೊಳ್ಳಬೇಕು. ಶಿಕ್ಷಣ ಎನ್ನುವುದು ಶಿಕ್ಷೆಯ ಮೂಲಕ ಮನುಷ್ಯರಲ್ಲದವರನ್ನು ಮನುಷ್ಯರನ್ನಾಗಿ ಮಾಡುವ ಪ್ರಕ್ರಿಯೆ. ಅಂಥ ಶಿಕ್ಷಣದಿಂದ ಷೋಡಶ ಸಂಸ್ಕಾರಗಳು ಯಾಕೆ ಬೇಕು ಎನ್ನುವುದು ಅರ್ಥವಾಗುತ್ತದೆ. ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಬದುಕಬೇಕಾದರೆ ಶಿಕ್ಷಣವು ಬೇಕೇ ಬೇಕು ಎಂದು ಪುಟ್ಟ ಉಪನ್ಯಾಸವನ್ನೇ ನೀಡಿದರು. ಶಚೀದೇವಿ, ನೀವುಂಟು, ನಿಮ್ಮ ಮಗನುಂಟು ಎಂದು ಹುಸಿಕೋಪ ತೋರಿಸಿದರು. ವಿಶ್ವಂಬರನಿಗೆ ಕ್ಷೀರಾನ್ನ ಮಾಡಿ ಉಣಿಸಬೇಕು ಎಂದುಕೊಂಡರು. ಆ ದಿನ ಜಗನ್ನಾಥ ಮಿಶ್ರರಿಗೆ ತಡರಾತ್ರಿಯವರೆಗೂ ನಿದ್ದೆ ಹತ್ತಲಿಲ್ಲ. ನಿದ್ದೆ ಹತ್ತಿತ್ತು ಎನ್ನುವಾಗ ಅವರ ಕಣ್ಣಲ್ಲಿ ಒಂದು ಕನಸು. ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ಅವರೆದುರು ಬಂದು ನಿಂತಿದ್ದ. ಆತ, ಗೌರಾಂಗ ಯಾರೆಂದು ಗೊತ್ತೇ ನಿಮಗೆ? ಏಕೆ ಆತನನ್ನು ದಂಡಿಸುವಿರಿ? ಆತನು ಸ್ವಯಂ ಭಗವಂತನೆಂದು ನಿಮಗೆ ತಿಳಿಯದೆ? ಆ ದೈವಿಕ ಬಾಲಕನಿಗೆ ನಿಮ್ಮ ಶಿಕ್ಷಣದ ಅವಶ್ಯಕತೆ ಏನಿದೆ? ಅವನಿಗೆ ನೀವು ಕೋಲಿನಿಂದ ಹೊಡೆಯುವಿರೇನು ಎಂದು ಕೋಪದಿಂದ ಮಿಶ್ರರನ್ನು ಪ್ರಶ್ನಿಸಿದ. ಮಿಶ್ರರು, ಆತ ನಾರಾಯಣನೇ ಆಗಿದ್ದರೂ ಅವನಿಗೆ ಶಿಕ್ಷಣ ನೀಡುವುದು ಅವನ ತಂದೆಯಾದ ನನ್ನ ಕರ್ತವ್ಯ. ಅದರಿಂದ ನಾನು ವಿಮುಖನಾಗಲಾರೆ ಎಂದು ಖಚಿತವಾಗಿ ಉಚ್ಚರಿಸಿದರು. ಅವರಿಗೆ ನಿದ್ರಾಭಂಗವಾಯಿತು. ಅವರು ಪಕ್ಕದಲ್ಲಿದ್ದ ಪತ್ನಿ ಆಚೆ ತಿರುಗಿದರು. ಆಕೆ ಗಾಢ ನಿದ್ರೆಯಲ್ಲಿದ್ದರು. ಆಕೆಯ ಕಣ್ಣುಗಳಲ್ಲಿ ನಿದ್ರೆ ಗಂಗೆಯಾಗಿತ್ತು. ನೋಡುತ್ತಿದ್ದಂತೆ ವಿಶ್ವಂಬರನಿಗೆ 4 ವರ್ಷ ತುಂಬಿ 5 ಆಯಿತು. ಆದರೆ ಮಿಶ್ರ ದಂಪತಿಗೆ ಆತ ಇನ್ನೂ ಪುಟ್ಟ ಮಗುವೇ ಆಗಿದ್ದ. ವಿಶ್ವಂಬರ ಆಗಲೇ ತಂದೆಯವರಿಂದ ಅಷ್ಟಿಷ್ಟು ಓದಲು ಕಲಿತಿದ್ದ. ಅವರ ಬಿಡುವಿನ ಸಮಯದಲ್ಲಿ ಮೌಖಿಕವಾಗಿ ಶ್ಲೋಕಗಳನ್ನು ಕೇಳಿ ತಿಳಿದಿದ್ದ. ಯಾವುದೇ ಸೂಕ್ತಿಯನ್ನು ಆತ 1 ಬಾರಿ ಪಠಿಸಿದರೆ ಅದು ಅವನಿಗೆ ಕಂಠಸ್ಥವಾಗುತ್ತಿತ್ತು. ಅದರ ಬಗ್ಗೆ ಯಾರಾದರೂ ಪ್ರಶ್ನಿಸಿದರೆ ಆತ ಥಟ್ಟನೆ ಉತ್ತರಿಸುತ್ತಿದ್ದ. ವಿಶ್ವಂಬರನ ಅಸಾಧಾರಣ ಪ್ರತಿಭೆ ಮಾಯಾಪುರದ ಎಲ್ಲರ ಗಮನಕ್ಕೆ ಆಗಲೇ ಬಂದಿತ್ತು. ಅವರು ತಮ್ಮಲ್ಲೇ ಈತ ಅಸಾಧಾರಣವಾದ ಮಗು ಎಂದು ಅವನನ್ನು ಶ್ಲಾಘಿಸುತ್ತಿದ್ದರು. ಮಿಶ್ರ ದಂಪತಿ ಇದಿರಾದಾಗ ಅವರಿಗೂ ಈ ಮಾತುಗಳನ್ನು ಹೇಳುತ್ತಿದ್ದರು. ಶಚೀದೇವಿ ಇಂಥ ಮಾತುಗಳನ್ನು ಕೇಳಿ ಸಂಭ್ರಮಿಸುತ್ತಿದ್ದರು. ಮಿಶ್ರರು ವಿಶ್ವಂಬರನ ಮನಸ್ಸು ಆಧ್ಯಾತ್ಮದ ಕಡೆಗೆ ಇದೆ ಎನ್ನುವುದನ್ನು ಅರಿತಿದ್ದರು. ವಿಶ್ವಂಬರನೂ ಒಮ್ಮೊಮ್ಮೆ ವಿಶ್ವರೂಪನ ಹಾಗೆ ವಿಶ್ವರೂಪನು ಓದಿದ ಗ್ರಂಥಗಳನ್ನು ತಿರುವು ಹಾಕುವುದನ್ನು ಅವರು ನೋಡಿದ್ದರು. ವಿಶ್ವಂಬರನು ತನ್ನ ಜೊತೆ ಆಡಲು ಬರುವ ಗೆಳೆಯರನ್ನು ತುಂಟತನದಿಂದ ಪೀಡಿಸುತ್ತಿದ್ದ. ಆದರೆ ನಡುವೆ ಅಪರೂಪದ್ದೆನ್ನುವ ವಿಚಾರಗಳನ್ನು ಗೆಳೆಯರ ಮುಂದೆ ಇಟ್ಟು ನಗುತ್ತಿದ್ದ. ಅಂಥವುಗಳಲ್ಲಿ ಆಧ್ಯಾತ್ಮದ ವಾಸನೆ ಇರುವುದು ಮಿಶ್ರರಿಗೆ ತಿಳಿದಿತ್ತು.
ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದ ಮಿಶ್ರರ ಮನೋಪಟಲದಲ್ಲಿ ಸದಾ ಶ್ರೀಕೃಷ್ಣನಿರುತ್ತಿದ್ದ. ಎಲ್ಲರನ್ನೂ ಕಾಪಾಡುವವನು ಶ್ರೀಕೃಷ್ಣ ಎಂಬ ಶ್ರದ್ಧೆ ಅವರದ್ದು. ನಾನು ಬಡತನದಲ್ಲಿ ಹುಟ್ಟಿದ್ದೆ. ಶ್ರೀಕೃಷ್ಣನ ಅನುಗ್ರಹದಿಂದ ಈಗ ಚೆನ್ನಾಗಿ ಬದುಕುತ್ತಿದ್ದೇನೆ. ವಿದ್ವಜ್ಜನರಿಂದ ಗೌರವವನ್ನೂ ಹೀಗೆ ಪಡೆದಿದ್ದೇನೆ. ಆದರೆ ಔಪಚಾರಿಕ ಶಿಕ್ಷಣ ಅಥವಾ ಲೌಕಿಕ ಅರ್ಹತೆಗಳು ನಮ್ಮನ್ನು ಕಾಪಾಡುವುದಿಲ್ಲ. ಭಗವಂತನ ದಯೆಯೇ ನಮ್ಮನ್ನು ರಕ್ಷಿಸುವುದು ಎನ್ನುವ ಯೋಚನಾ ಸರಣಿ ಅವರದ್ದಾಗಿತ್ತು. ಮಿಶ್ರರು ವಿಶ್ವಂಬರನಿಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನೀಡಲಾರಂಭಿಸಿದರು. ವಿಶ್ವಂಬರನು ಕೈಯಲ್ಲಿ ಬಳಪ ಹಿಡಿದು ನೆಲದ ಮೇಲೆ ತಿದ್ದುತ್ತಲೇ ಅತಿ ಶೀಘ್ರದಲ್ಲೇ ಬಂಗಾಳಿ ಅಕ್ಷರಗಳನ್ನೆಲ್ಲ ಕಲಿತ. ಮಿಕ್ಕ ಆರಂಭಿಕ ಪಾಠಗಳಿಗಾಗಿ ಮಿಶ್ರರು ವಿಶ್ವಂಬರನನ್ನು ವಿಷ್ಣು ಮತ್ತು ಸುದರ್ಶನ ಪಂಡಿತರಲ್ಲಿಗೆ ಕಳುಹಿಸಿದರು. ವಿಶ್ವಂಬರನು ತನ್ನ ಸುಂದರವಾದ ಗೌರಾಂಗದ ಮೇಲೆ ಬಿಳಿಯಾದ ಧೋತಿಯನ್ನು ಉಡತೊಡಗಿದ. ತನ್ನ ಸಹಾಧ್ಯಾಯಿಗಳ ಜೊತೆ ಧೀರ ಶೂರ ರಾಜಕುಮಾರನಂತೆ ಕೂರತೊಡಗಿದ. ಆತ ಹಣೆಯಲ್ಲಿ ಗಂಧದ ತಿಲಕವನ್ನು ಇಡುತ್ತಿದ್ದ. ಅವನು ನಕ್ಕರೆ ಅವನ ದಂತ ಪಂಕ್ತಿಗಳು ಸುಂದರವಾದ ಮುತ್ತುಗಳಾಗುತ್ತಿದ್ದವು. ಗಂಡು ಹೆಣ್ಣು ಎಂಬ ಭೇದ ಇಲ್ಲದೆ ಅವನನ್ನು ನೋಡುವವರ ಕಣ್ಣುಗಳಿಗೆ ಅವನ ಸೌಂದರ್ಯವು ಬೆಳದಿಂಗಳ ಗೊಂಬೆಯಾಗುತ್ತಿತ್ತು. ವಿಶ್ವಂಬರನು ದಿನಾ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ವಿಷ್ಣುವನ್ನು ಪೂಜಿಸುತ್ತಿದ್ದನು. ಬಳಿಕ ಬೆಳಗ್ಗಿನ ಉಪಹಾರಕ್ಕೆ ಕೂಡುತ್ತಿದ್ದನು. ಅದಾದ ಬಳಿಕ ಅವನು ಗುರುಗಳ ಮನೆಗೆ ಹೊರಟರೆ ಅವನ ತಲೆಯಲ್ಲಿ ಓದು ಮತ್ತು ಅಧ್ಯಯನವೇ ದೇವರಾಗುತ್ತಿತ್ತು. ರಾತ್ರಿ ಭೋಜನ ಮುಗಿದ ಮೇಲೆ ಅವನ ಏಕಾಂತವು ಅಧ್ಯಯನಕ್ಕೆ ಮೀಸಲಾಗುತ್ತಿತ್ತು. ವಿಶ್ವಂಬರನಿಗೆ 8 ವರ್ಷಗಳಾಗುವಷ್ಟರಲ್ಲಿಯೇ ಅವನ ಆರಂಭದ ವಿದ್ಯಾಭ್ಯಾಸವು ಪೂರ್ಣವಾಗಿತ್ತು. ಒಂದು ದಿನ ಬೆಳಗ್ಗಿನ ಉಪಹಾರ ತೀರಿಸಿದ ಪಂಡಿತ ಜಗನ್ನಾಥ ಮಿಶ್ರರು ಅಧ್ಯಯನದಲ್ಲಿ ಮಗ್ನರಾಗಿದ್ದರು. ಆಗ ಅವರ ಬಳಿ ಬಂದ ಶಚೀದೇವಿ, ನಿನ್ನೆಯ ದಿನ ನನ್ನ ಚಿಕ್ಕಮ್ಮನ ಮಗಳು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಳು. ಆಕೆ ನಮ್ಮ ವಿಶ್ವರೂಪನನ್ನು ನೋಡಿ ಖುಷಿಯಿಂದ, ಅಕ್ಕ, ನಾನು ನಿಮ್ಮ ಹಿರಿಯ ಮಗ ವಿಶ್ವರೂಪನನ್ನು ನೋಡಿ ಬಹಳ ವರ್ಷಗಳಾಗಿದ್ದವು. ಈಗ ನೋಡಿದರೆ ಆತ ದೊಡ್ಡವನಾಗಿದ್ದಾನೆ. ನೀವು ಯಾಕೆ ಅವನಿಗೆ ಮದುವೆ ಮಾಡಬಾರದು ಎಂದು ಪ್ರಶ್ನಿಸಿದಳು ಎಂದರು. ಮಿಶ್ರರು ಮುಗುಳ್ನಕ್ಕು, ಹೌದಾ, ಒಳ್ಳೆಯ ಸೂಚನೆಯೇ. ಈಗ ಅವನಿಗೆ 16 ವರ್ಷವಾಯಿತು. ಕೆಲವು ದಿನಗಳಿಂದ ನನ್ನಲ್ಲೂ ಈ ಯೋಚನೆ ಬರುತ್ತಲೇ ಇದೆ. ಆದರೆ ನಾನು ನಿನ್ನಲ್ಲಿ ಅದನ್ನು ಪ್ರಸ್ತಾಪಿಸಿದರೆ ನಿಮಗೇನು ಅವಸರ ಎಂದು ನೀನು ನನ್ನನ್ನು ಆಕ್ಷೇಪಿಸಬಹುದು ಎಂದು ಸುಮ್ಮನಿದ್ದೆ. ಮಿಶ್ರರು ತಾವು ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದ ಗ್ರಂಥವನ್ನು ಬದಿಗಿಟ್ಟರು. ಅದು ನಾವು ಈ ವಿಚಾರದಲ್ಲಿ ಮುಂದುವರಿಯೋಣ ಎನ್ನುವುದರ ಸಂಕೇತವಾಗಿತ್ತು. ಶಚೀದೇವಿಯು, ನೀವು ಈ ವಿಚಾರವನ್ನು ನಿಮ್ಮ ಪಂಡಿತ ಮಿತ್ರರಿಗೆ ಹೇಳಿ, ಅವರಲ್ಲಿ ಯಾರಾದರೂ ಒಬ್ಬಳು ಒಳ್ಳೆಯ ಕನ್ಯೆಯನ್ನು ಇರುವುದನ್ನು ನಮಗೆ ತಿಳಿಸಬಹುದು ಎಂದರು. ಮಿಶ್ರರಿಗೆ ಶಚೀದೇವಿಯು ತಮ್ಮಲ್ಲಿ ಮಗನ ಮದುವೆಯ ವಿಷಯ ಪ್ರಸ್ತಾಪಿಸಿದ್ದು ಸರಿ ಎನಿಸಿತು. ಅವರು ಹೆಂಡತಿಯ ತಲೆ ನೇವರಿಸಿದರು. ಈ ರಾತ್ರಿಯಂತೂ ವಿಶ್ವರೂಪನನ್ನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಬೇಕು ಎಂಬ ನಿರ್ಧಾರಕ್ಕೆ ಬಂದರು. ಆ ರಾತ್ರಿಯ ಊಟಕ್ಕೆ ಶಚೀದೇವಿ ವಿಶೇಷ ಅಡಿಗೆ ಸಿದ್ಧಪಡಿಸಿದ್ದರು. ಗಂಡನನ್ನು ಊಟಕ್ಕೆ ಕರೆದು, ನಿಮ್ಮ ಮಗ ನಿಮ್ಮ ಜೊತೆ ಊಟದಲ್ಲಿ ಕೂಡದೆ ಎಷ್ಟು ದಿನವಾಯಿತು, ಅವನನ್ನೂ ಕರೆಯಿರಿ ಎಂದು ಕಣ್ಣು ಮಿಟುಕಿಸಿದರು. ಮಿಶ್ರರು ಶಾಸ್ತ್ರಗ್ರಂಥಗಳ ಅಧ್ಯಯನದಲ್ಲಿ ತಲ್ಲೀನರಾಗಿದ್ದ ವಿಶ್ವರೂಪನನ್ನು ಬಾರೋ ಊಟಕ್ಕೆ ಎಂದು ಕರೆದರು. ಆತ ಓ ಅನ್ನಲಿಲ್ಲ. ಮಿಶ್ರರು ಮತ್ತೊಮ್ಮೆ ನಯವಾಗಿ ಕರೆದರು. ಅದಕ್ಕೂ ವಿಶ್ವರೂಪ ಪ್ರತಿಕ್ರಿಯೆ ನೀಡಲಿಲ್ಲ. ವಿಶ್ವರೂಪನು ಓಗಡದಿದ್ದಕ್ಕೆ ಮಿಶ್ರರು ಅಸಮಾಧಾನಗೊಂಡರು. ಅವರು ವಿಶ್ವರೂಪನ ಕೋಣೆಯ ಬಾಗಿಲಿನ ತನಕ ನಡೆದು ಬಂದು, ಬಾ ಅಂದನೆಲ್ಲ ವಿಶ್ವ, ಊಟಕ್ಕೆ ಹೇಳೋ ಎಂದರು. ಅವನ ಕೋಣೆಯ ಬಾಗಿಲಲ್ಲೇ ನಿಂತು ಮತ್ತೆ ಕರೆದರು. ವಿಶ್ವರೂಪ ಬಾಯಿ ತೆರೆದ. ನಿರ್ಲಿಪ್ತನಂತೆ, ನನಗೆ ಈಗ ಹಸಿವೆ ಇಲ್ಲ, ನಾನು ಸ್ವಲ್ಪ ತಡವಾಗಿ ಊಟ ಮಾಡುತ್ತೇನೆ ಎಂದ. ಶಚೀದೇವಿಗೆ ನೋವಾಯಿತು. ಅವರು ಸಿಟ್ಟಿನಲ್ಲಿ, ಅವನಿಗೆ ಯಾವಾಗಲೂ ಹಸಿವೆ ಇರುವುದಿಲ್ಲ, ಶಾಸ್ತ್ರ ಗ್ರಂಥಗಳನ್ನು ಓದಿಯೇ ಅವನ ಹೊಟ್ಟೆ ತುಂಬುತ್ತದೆ ಎಂದರು. ಮಿಶ್ರರು ಮಗನನ್ನು, ಬಾ ಅಂದರೆ ಬರಬೇಕು, ನಮಗಿಬ್ಬರಿಗೂ ನಿನ್ನಲ್ಲಿ ಈ ದಿನ ಮಾತನಾಡುವ ತುರ್ತು ಇದೆ ಎಂದು ಮತ್ತೆ ಒತ್ತಾಯ ಮಾಡಿ ಕರೆದರು. ವಿಶ್ವರೂಪ ಒಲ್ಲದ ಮನಸ್ಸಿನಿಂದ ಮೇಲೆದ್ದು ನಿಧಾನವಾಗಿ ಊಟದ ಹಜಾರಕ್ಕೆ ಬಂದ. ತಂದೆ ಜಗನ್ನಾಥ ಮಿಶ್ರರ ಬಳಿ ತನ್ನದಾಗಿ ಬಡಿಸಿಟ್ಟಿದ್ದ ಎಲೆಯ ಮುಂದೆ ಕುಳಿತ. ಮಿಶ್ರರು ಊಟ ಪ್ರಾರಂಭಿಸಿದರು. ಮಗನಿಗೆ ಉಣ್ಣೋ ಎಂದರು. ನಿಧಾನವಾಗಿ ಅವನು ಉಣ್ಣಲು ಪ್ರಾರಂಭಿಸಿದ.
ಆದರೆ ಆತ ಊಟದ ನಡುವೆ ಮಾತೇ ಆಡಲಿಲ್ಲ. ಬೇಕು ಸಾಕು ಎಂದೂ ಹೇಳಲಿಲ್ಲ. ಯಾವುದೋ ಬೇರೆ ಲೋಕದಲ್ಲಿ ಸಂಚರಿಸುವನಂತೆ ಮೌನವಾಗಿದ್ದ. ಅದನ್ನು ಗಮನಿಸಿದ ಶಚೀದೇವಿ ಮತ್ತು ಮಿಶ್ರರು ಪರಸ್ಪರ ಪರಸ್ಪರ ಕಣ್ಸನ್ನೆಯಲ್ಲಿ ನೀನು ಕೇಳು ನೀವು ಕೇಳಿ ಎಂಬಂತೆ ಮಾತನಾಡಿಕೊಂಡರು. ಆದರೆ ಅದೂ ವಿಶ್ವರೂಪನ ಗಮನಕ್ಕೆ ಬರಲಿಲ್ಲ. ಮಿಶ್ರರು ತಮ್ಮ ಬಳಿ ಊಟಕ್ಕೆ ಕುಳಿತ ಮಗನ ಬೆನ್ನು ನೀವಿದರು. ತುಂಬ ತಗ್ಗಿದ ಸ್ವರದಲ್ಲಿ, ನಿನಗೆ ಮದುವೆ ಮಾಡಬೇಕು ಎನ್ನುವುದು ನಿನ್ನ ಅಮ್ಮನ ಮತ್ತು ನನ್ನ ಆಸೆ ಎಂದರು. ಕಳೆದ ವರ್ಷದಿಂದಲೇ ನಿನಗೆ ಕನ್ಯಾದಾನ ಮಾಡುವ ಆಸೆಯಿಂದ ಅನೇಕ ಗೃಹಸ್ಥರು ನನ್ನನ್ನು ಸಂಪರ್ಕಿಸಿದ್ದರೂ ನಾನು ಬೇಡ ಎಂದು ಸುಮ್ಮನಿದ್ದೆ ಎನ್ನುವುದನ್ನು ಹೇಳಿದರು. ವಿಶ್ವರೂಪ ಯಾವ ಪ್ರತಿಕ್ರಿಯೆಯನ್ನೂ ನೀಡದೆ ಮೌನವಾಗಿ ಊಟ ಮುಗಿಸಿ ಮೇಲೆದ್ದ. ಶಚೀದೇವಿ ಅದನ್ನು ಗಮನಿಸಿ ಮಗನ ಒಪ್ಪಿಗೆ ಇದೆ ಎಂದು ಪರಿಭಾವಿಸಿದರು. ನೀವು ಮುಂದುವರಿಯಿರಿ ಎಂಬಂತೆ ಮಿಶ್ರರ ಮುಖ ನೋಡಿ ಮುಗುಳ್ನಕ್ಕರು. ಮಿಶ್ರರಿಗೂ ಖುಷಿಯಾಯಿತು. ಅವರು ತನ್ನ ಕೋಣೆಯಾಚೆ ತೆರಳುತ್ತಿದ್ದ ವಿಶ್ವರೂಪನನ್ನು ತಡೆದು, ಮಗು, ಏನು ನಿನ್ನ ಅಭಿಪ್ರಾಯ ಎಂದು ಪ್ರಶ್ನಿಸಿದರು. ಆದರೂ ಆತ ಏನೂ ಹೇಳಲಿಲ್ಲ. ಮಿಶ್ರ ದಂಪತಿ ಪರಸ್ಪರ ಮುಖ ನೋಡಿಕೊಂಡರು. ಇಬ್ಬರೂ ಹೀಗಾಗುವುದೆಂದು ನಾನು ಮೊದಲೇ ತರ್ಕಿಸಿದ್ದೆ ಎಂಬಂತೆ ಮೌನವಾದರು. ವಿಶ್ವರೂಪ ತನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿಕೊಂಡ. ನನ್ನ ತಂದೆ ನನಗೆ ಮದುವೆ ಮಾಡುವ ಯೋಚನೆಯಲ್ಲಿದ್ದಾರೆ. ಆದರೆ ನಾನು ಮದುವೆ ಮಾಡಿಕೊಳ್ಳುವುದು ಸರಿಯಲ್ಲ. ಆದರೆ ನಾನು ಮದುವೆ ಮಾಡಿಕೊಳ್ಳದಿದ್ದರೆ ಅಮ್ಮನಿಗೆ ದುಃಖವಾಗುತ್ತದೆ ಎಂದು ಬಹಳ ಹೊತ್ತು ಯೋಚನೆಯಲ್ಲೇ ಮುಳುಗಿದ. ಇದಕ್ಕಿರುವ ಉಪಾಯವೆಂದರೆ ನಾನು ಮನೆ ಬಿಟ್ಟು ಕಾಡಿಗೆ ಹೋಗುವುದು ಎಂದು ನಿರ್ಧಾರ ಮಾಡಿದ. ಮಿಶ್ರರಿಗೆ ರಾತ್ರಿ ಮಲಗುವ ಮೊದಲು ವಿಶ್ವರೂಪನ ಕೋಣೆಗೆ ಹೋಗಬೇಕು, ಅವನನ್ನು ಮದುವೆಗೆ ಒತ್ತಾಯಿಸಬೇಕು ಅನಿಸಿತು. ಅವರು ಹೆಂಡತಿ ನೀಡಿದ ತಾಂಬೂಲದ ಚರ್ವಣದಲ್ಲಿ ತೊಡಗಿದರು. ನಡುವೆ ಶಚೀದೇವಿಯಲ್ಲಿ, ನನಗೆ ಏನು ಮಾಡಬೇಕೆನ್ನುವುದು ಹೊಳೆಯುತ್ತಿಲ್ಲ. ಅದ್ವೈತ ಆಚಾರ್ಯರನ್ನು ಭೇಟಿಯಾದರೆ ಹೇಗೆ ಎಂದು ಪ್ರಶ್ನಿಸಿದರು. ಶಚೀದೇವಿ ಖಂಡಿತ ಹೋಗಿ ಎಂದು ಹೇಳಿದರು. ಬಳಿಕ ಮೇಲೆದ್ದು ಒಳನಡೆದು ದೇವರ ಕೋಣೆಗೆ ಹೋದರು. ವಿಶ್ವರೂಪನಿಗೆ ದಾಂಪತ್ಯ ಯೋಗವನ್ನು ಕರುಣಿಸು ಎಂದು ದೇವರಿಗೆ ದೀಪ ಹಚ್ಚಿ ತಲೆಬಾಗಿ ನಮಸ್ಕರಿಸಿದರು. ಮರುದಿನ ಸೂರ್ಯಕಿರಣಗಳು ಮನೆಯ ಹೊಸ್ತಿಲವನ್ನು ದಾಟುವ ಹೊತ್ತು. ಶಚೀದೇವಿ ಎದ್ದು ಮನೆ ಕೆಲಸಕ್ಕೆ ತೊಡಗಿದರು. ಅಷ್ಟರಲ್ಲಿ ಅವರಿಗೆ ಮನೆಯ ಮುಂಬಾಗಿಲು ತೆರೆದುಕೊಂಡಿರುವುದು ಕಾಣಿಸಿತು. ಅರೇ, ಕಳ್ಳಕಾಕರು ಮನೆಗೆ ನುಗ್ಗಿರಬಹುದೇ ಎಂದು ಆತಂಕಗೊಂಡ ಆಕೆ, ಏನು ಅಂದರೆ ನಮ್ಮ ಮನೆಯ ಬಾಗಿಲು ತೆರೆದಿದೆ ಎಂದು ಗಂಡನನ್ನು ಕೂಗಿ ಕರೆದರು. ಮಿಶ್ರರು ಶಯ್ಯಾಗಾರದಿಂದ ಎದ್ದು ಗಡಬಡಿಸಿ ಹೊರಬಂದರು. ಮನೆಯ ಮುಂಬಾಗಿಲು ತೆರೆದಿರುವುದನ್ನು ನೋಡಿದರು. ಅರೇ, ಇದೇನು ಎಂದು ಆತಂಕಗೊಂಡರು. ಮರುಕ್ಷಣ ಅವರಿಗೆ ವಿಶ್ವರೂಪ ಬೆಳಗ್ಗೆ ಎದ್ದು ಹೊರಗೆ ನಡೆದಿರಬಹುದು ಎಂದು ಎನಿಸಿತು. ಆತ ಒಮ್ಮೊಮ್ಮೆ ಹಾಗೆ ಹೋಗುವುದೂ ಇದೆಯಲ್ಲ ಎಂದು ಪತ್ನಿಯನ್ನು ಸಂತೈಸಿದರು. ಶಚೀದೇವಿ ವಿಶ್ವರೂಪನ ಕೊನೆಯ ಬಳಿಗೆ ಸಾಗಿದರು. ಅಲ್ಲಿ ಹಾಸಿಗೆಯ ಮೇಲಿದ್ದ ಅವನ ಬಟ್ಟೆ ಬರೆಗಳನ್ನು ನೋಡಿದ ಆಕೆ, ಗಂಡ ಹೇಳಿದ್ದೇ ಸರಿ ಎಂದು ಸಮಾಧಾನವಾಯಿತು. ಆ ಕ್ಷಣದಲ್ಲಿ ಮಿಶ್ರರಿಗೆ ಮನೆಯಿಂದ ಹೊರಗೆ ಹೋಗಬೇಕೆಂದು ಅನಿಸಲಿಲ್ಲ. ಶಚೀದೇವಿಗೂ ಮನೆಯ ಕೆಲಸಗಳಲ್ಲಿ ಉತ್ಸಾಹ ಮೂಡಲಿಲ್ಲ. ವಿಶ್ವಂಬರ ಮಾತ್ರ ತನ್ನ ನಿತ್ಯ ತಂಟೆಯಲ್ಲಿ ಮುಳುಗಿದ್ದ. ತುಸು ಹೊತ್ತಿನ ಮೇಲೆ ಶಚೀದೇವಿ ಉಪಾಹಾರ ಮತ್ತು ಊಟದ ಕೆಲಸಕ್ಕೆ ಮುಂದಾದರು. ಮಿಶ್ರರು ಬೆಳಗ್ಗಿನ ಉಪಾಹಾರ ತೀರಿಸಿ ಸರೀಕರ ಮನೆಯ ಆಚೆ ನಡೆದು ಹೋದರು. ವಿಶ್ವರೂಪ ನಿಮ್ಮಲ್ಲಿಗೆ ಬಂದಿದ್ದಾನೆಯೇ ಎಂದು ವಿಚಾರಿಸತೊಡಗಿದರು. ಗಂಗಾ ತಟದ ಉದ್ದಕ್ಕೂ ಓಡಾಡುತ್ತಾ ಇದಿರಾದವರಲ್ಲಿ ನನ್ನ ಮಗ ವಿಶ್ವರೂಪನನ್ನು ನೋಡಿದಿರಾ ಎಂದು ಪ್ರಶ್ನೆಯನ್ನು ಮುಂದಿಟ್ಟರು. ಅವರಿಗೆ ಎಲ್ಲ ಕಡೆಯಿಂದ ನಕಾರಾತ್ಮಕ ಉತ್ತರಗಳೇ ಬಂದವು. ಇದರಿಂದ ಮಿಶ್ರರಿಗೆ ಮಗ ಮನೆ ಬಿಟ್ಟು ಹೋದನೇ ಎಂದು ಸಂಶಯ ಕಾಡತೊಡಗಿತು. ಅವರು ಮಧ್ಯಾಹ್ನದ ರಣಬಿಸಿಲಿನಲ್ಲಿ ಮನೆಗೆ ಮರಳಿ ಬಂದರು. ಅವರನ್ನೇ ಕಾಯುತ್ತಾ ನಿಂತಿದ್ದ ಶಚೀದೇವಿ, ವಿಷಯ ಏನಾದರೂ ತಿಳಿಯಿತೆ ಎಂದು ವಿಚಾರಿಸಿದರು. ಮಿಶ್ರರು ಇಲ್ಲ ಎಂದರು. ಮೌನವಾದರು. ಶಚೀದೇವಿ, ಅಯ್ಯೋ ದೇವರೇ, ಎಲ್ಲಿಗೆ ಹೋದ ವಿಶ್ವ ಎಂದು ಅಳಹತ್ತಿದರು. ಮಿಶ್ರರು ಹೆಂಡತಿಯನ್ನು ಸಂತೈಸಿದರು. ನೀನು ಗಾಬರಿ ಪಡಬಾರದು ದೇವಿ. ಸಂಜೆಯೊಳಗೆ ಆತ ಬಂದೇ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ. ಒಂದೊಮ್ಮೆ ಆತ ಬಾರದಿದ್ದರೆ ನಾನು ನಾಳೆಯಿಂದ ನವದ್ವೀಪದ ಬೇರೆ ದ್ವೀಪಗಳಿಗೂ ಹೋಗಿ ಪರಿಚಯಸ್ಥರ ಮನೆಯಲ್ಲಿ ವಿಚಾರಿಸುವೆ ಎಂದು ಆಶ್ವಾಸನೆ ನೀಡಿದರು. ಗಂಡ ಹೆಂಡತಿ ಇಬ್ಬರೂ ಸಂಜೆಯ ತನಕವೂ ಅಂಗಳದಲ್ಲೇ ಕಾದು ನಿಂತರು.
ಕೊರಳುದ್ದ ಮಾಡಿ ಅವನನ್ನು ನಿರೀಕ್ಷಿಸಿ ಬಡವರಾದರು. ಆದರೆ ವಿಶ್ವರೂಪ ಆ ದಿನ ಮರಳಿ ಮನೆಗೆ ಬರಲಿಲ್ಲ. ಮಿಶ್ರರು ಮರುದಿನ ಬೇರೆ ಬೇರೆ ದ್ವೀಪಗಳಾಚೆ ಹೊರಟರು. ಮನೆಗಳನ್ನು ಸುತ್ತುತ್ತಾ ವಿಶ್ವರೂಪನ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನಿಸಿದರು. ಎಲ್ಲಿಯೂ ಅವರಿಗೆ ಯಾವ ಮಾಹಿತಿಯೂ ದೊರಕದಾಯಿತು. 3 ದಿನಗಳು ಕಳೆದವು. ವೃದ್ಧ ಬ್ರಾಹ್ಮಣನೊಬ್ಬ ಮಿಶ್ರರ ಮನೆ ಬಾಗಿಲಿಗೆ ಬಂದ. ಮಿಶ್ರರು ಇದ್ದಾರೆಯೇ ಎಂದು ಪ್ರಶ್ನಿಸಿದ. ಮೌನವಾಗಿ ಮನಸ್ಸಿನೊಳಗೆಯೇ ರೋಧಿಸುತ್ತಿದ್ದ ಮಿಶ್ರ ದಂಪತಿ ಎದ್ದು ನಿಂತು, ಬನ್ನಿ ಎಂದು ಆ ಬ್ರಾಹ್ಮಣನನ್ನು ಆದರದಿಂದ ಸ್ವಾಗತಿಸಿ ಉಪಚರಿಸಿದರು. ಬಳಿಕ ಅಪರಿಚಿತರಾದ ತಾವು ನಮ್ಮನ್ನು ಹುಡುಕಿಕೊಂಡು ಬಂದ ಉದ್ದೇಶವೇನು ಎಂದು ಕೇಳಬಹುದೇ ಎಂದು ಪ್ರಶ್ನಿಸಿದರು. ಆ ಬ್ರಾಹ್ಮಣ, ಒಂದು ಬಹುಮುಖ್ಯ ವಿಚಾರವನ್ನು ಹೇಳಲಿಕ್ಕಾಗಿಯೇ ನಾನು ಬಂದಿರುವೆ. ನೀವು ಆತಂಕಗೊಳ್ಳಬಾರದು ಎಂದ. ನಿಮ್ಮ ಮಗ ವಿಶ್ವರೂಪನ ವಿಚಾರ ನನಗೆ ಗೊತ್ತಿದೆ ಎಂದು ಹೇಳಿದ. ಮಿಶ್ರ ದಂಪತಿ, ಹೇಳಿ ಸ್ವಾಮಿ, ಹೇಳಿ, ನಾವು ಎಲ್ಲವನ್ನೂ ಎದುರಿಸಲು ಸಿದ್ಧರಾಗಿದ್ದೇವೆ ಎಂದು ಕೈಮುಗಿದರು. ಆ ಬ್ರಾಹ್ಮಣನು, ನಾನು ಒಬ್ಬ ಹದಿಹರೆಯದ ಹುಡುಗ ನಮ್ಮ ಊರಲ್ಲಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವುದನ್ನು ನೋಡಿದೆ. ಆತ ಇಂಥವರ ಪುತ್ರ ಎಂದು ಸನ್ಯಾಸ ದೀಕ್ಷೆಯ ಸಂದರ್ಭದಲ್ಲಿ ಗೋತ್ರ ಪ್ರವರಗಳನ್ನು ಹೇಳುವುದನ್ನು ಕೇಳಿಸಿಕೊಂಡೆ ಎಂದ. ಆಮೇಲೆ ಮಾತು ಮುಂದುವರಿಸಿ, ಆತ ನನ್ನ ತಂದೆ ತಾಯಿಗಳ ಒಪ್ಪಿಗೆ ಪಡೆಯದೇ ಸನ್ಯಾಸ ದೀಕ್ಷೆ ಸ್ವೀಕರಿಸುತ್ತಿದ್ದಾನೆ ಎನ್ನುವುದು ನನಗೆ ತಿಳಿಯಿತು ಎಂದು ಹೇಳಿದ. ಮಿಶ್ರರು ಹೌದಾ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು. ಬ್ರಾಹ್ಮಣ, ಹೌದು, ಆಮೇಲೆ ಆತ ನಿಮ್ಮ ಮಗ ಎನ್ನುವುದು ಆಗ ತಿಳಿಯಿತು ಎಂದ. ಮಿಶ್ರರಿಗೆ ತೀವ್ರ ಆಘಾತವಾಯಿತು. ಅವರು ನಿಂತಲ್ಲೇ ಕುಸಿದು ಕುಳಿತರು. ಶಚೀದೇವಿ ದಿಢೀರನೆ ಬಿದ್ದು ಮೂರ್ಛೆ ಹೋದರು. ಆ ವೃದ್ಧ ಬ್ರಾಹ್ಮಣನು ಮಿಶ್ರರು ಚೇತರಿಸಿಕೊಳ್ಳುವಷ್ಟು ಹೊತ್ತು ಮೌನವಾಗಿ ಕುಳಿತ. ಬಳಿಕ, ಸ್ವಾಮಿ, ಇನ್ನು ನೀವು ಚಿಂತಿಸಿ ಫಲವಿಲ್ಲ. ನಿಮಗೆ ಇನ್ನೊಬ್ಬ ಮಗನಿರುವುದು ನಿಮ್ಮ ಅದೃಷ್ಟ. ಆದರೆ ಆತ ತುಂಬಾ ತುಂಟ ಎಂದು ಕೇಳಿದ್ದೆ ಎಂದು ಪಕ್ಕದಲ್ಲಿ ಆಡುತ್ತಿದ್ದ ವಿಶ್ವಂಬರನ ಕೆನ್ನೆ ಸವರಿದ. ದೇವರು ಇವನನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ಮೇಲಿದ್ದ. ಮಿಶ್ರರು ಆ ಬ್ರಾಹ್ಮಣ ಹೋದ ದಾರಿಯನ್ನೇ ತುಸು ಹೊತ್ತು ನೋಡುತ್ತಾ ಕುಳಿತರು. ಆಮೇಲೆ ಇನ್ನೂ ಮೂರ್ಛಾವಸ್ಥೆಯಲ್ಲೇ ಇರುವ ಹೆಂಡತಿಯಾಚೆ ಅವರ ಗಮನ ಹರಿಯಿತು. ತಕ್ಷಣ ಅವರಿಗೆ ಯಾಕೆ ನಾನು ಇವಳನ್ನು ಉಪಚರಿಸಲಿಲ್ಲ ಎಂದು ಗಾಬರಿಯಾಯಿತು. ಅವರು ಮನೆಯ ಒಳಗೆ ಹೋಗಿ ತಂಬಿಗೆ ತುಂಬ ನೀರು ತಂದು ಶಚೀದೇವಿಯ ಮುಖಕ್ಕೆ ಚಿಮುಕಿಸಿದರು. ಎಚ್ಚೆತ್ತುಕೊಳ್ಳದ ಆಕೆಯನ್ನು ಎತ್ತಿ ತನ್ನ ಎದೆಗೆ ಆನಿಸಿಕೊಂಡು ನಿಧಾನವಾಗಿ ಆಕೆಯ ತಲೆಯನ್ನು ಸವರತೊಡಗಿದರು. ಆಕೆಯ ಕಿವಿಯಲ್ಲಿ ತುಟಿ ಇಟ್ಟು ಶಚಿ ಶಚಿ ಎಂದು 4 ಬಾರಿ ಕರೆದರು. ಶಚೀದೇವಿ ನಿಧಾನವಾಗಿ ಕಣ್ಣು ತೆರೆದರು. ತಮ್ಮ ಮುಖದ ಮೇಲೆ ನೀರು ಸಿಂಪಡಿಸಿದ ಕುರುಹುಗಳನ್ನು ಕಂಡು ಗಾಬರಿಗೊಂಡರು. ಶಚೀದೇವಿ ಎದ್ದು ಕುಳಿತರು. ಆರ್ದ್ರ ಕಣ್ಣುಗಳಿಂದ ಗಂಡನನ್ನು ನೋಡಿ ಬಿಕ್ಕಳಿಸತೊಡಗಿದರು. ವಿಶ್ವರೂಪ, ವಿಶ್ವರೂಪ ಎಂದು ಜೋರಾಗಿ ಕೂಗಿದರು. ಓ ಮಗನೇ, ಮನೆಗೆ ಮರಳಿ ಬಾ, ನಿನ್ನನ್ನು ನಾವು ನೋಡಬೇಕು. ಯಾಕೆ ನೀನು ಮನೆ ತೊರೆದು ಸನ್ಯಾಸ ತೆಗೆದುಕೊಂಡೆ? ನಿನ್ನ ಕಾಲುಗಳು ಎಷ್ಟು ಸುಂದರ, ನಿನ್ನ ಪಾದಗಳು ಎಷ್ಟು ಕೋಮಲ. ಹೀಗೆ ನೀನು ಬರಿಗಾಲಲ್ಲಿ ದೂರ ದೂರ ಪ್ರಯಾಣಿಸುವೆ. ತಿನ್ನದೇ ಸರಿಯಾಗಿ 3 ಗಂಟೆಗಳನ್ನೂ ಕಳೆಯಲಾರದ ನಿನಗೆ ಈಗ ತಿನ್ನಲು ಒಂದು ಎಳ್ಳಿನ ಕಾಳು ದೊರೆಯುವುದಲ್ಲ ಎಂದು ಜೋರಾಗಿ ಅಳಲಾರಂಭಿಸಿದರು. ನನ್ನ ಮಗನು ಮನೆ ಬಿಟ್ಟು ಹೋಗಿದ್ದರಿಂದ ನನಗೆ ಮನಃಶಾಂತಿ ಇಲ್ಲದಂತಾಗಿದೆ. ಕ್ಷಣ ಕ್ಷಣವೂ ಅವನ ಹಿಂತಿರುವಿಕೆಗಾಗಿ ನಾನು ಹಪಹಪಿಸುತ್ತಿದ್ದೇನೆ. ಕುಳಿತರೆ ಎದ್ದರೆ ನನ್ನ ವಿಶ್ವರೂಪ ಹಿಂತಿರುಗಿ ಬಂದನೇನು ಎನ್ನುವುದೇ ನನಗೆ ಕನವರಿಕೆಯಾಗಿದೆ. ನಿನ್ನ ಅಮ್ಮ ಎಂಬ ಕೂಗು ನನಗೆ ಕೋಟಿ ಕೋಟಿ ನಿಧಿಗಳಿಗಿಂತಲೂ ಹೆಚ್ಚು ಅಮೂಲ್ಯವಾದದು. ನಿನ್ನ ಸುಂದರ ಮುಖವನ್ನು ನೋಡಿದಾಗಲೆಲ್ಲ ನಾನು ನನ್ನನ್ನೇ ಮರೆಯುತ್ತೇನೆ. ಯಾವ ಕಷ್ಟಗಳು ಬಂದವೆಂದು ನೀನು ನನ್ನ ಹೃದಯಕ್ಕೆ ಬೆಂಕಿ ಇಟ್ಟು ಸನ್ಯಾಸಿಯಾದೆ? ಓ ವಿಶ್ವರೂಪನ ತಂದೆಯೇ, ವಿಶ್ವರೂಪನು ಎಲ್ಲಿಗೆ ಹೋಗಿದ್ದರೂ ನೀವು ಅಲ್ಲಿಗೆ ಹೋಗಿ ನನ್ನ ಮಗನನ್ನು ಮತ್ತೆ ಮನೆಗೆ ಕರೆತನ್ನಿ. ಜನ ಏನಾದರೂ ಆಡಿಕೊಳ್ಳಲಿ, ನನ್ನ ಮಗನನ್ನು ಮತ್ತೆ ಮನೆಗೆ ಕರೆತನ್ನಿ ಎಂದು ಕಿರುಚುತ್ತಾ ಕಮ್ಮನಿಗಿರಿದರು. ಮಿಶ್ರರು, ಏನೂ ಆಗಿಲ್ಲ ದೇವಿ, ನೀನು ಇಷ್ಟು ಭಾವುಕಳಾದರೆ ಹೇಗೆ ಎಂದರು. ಪತ್ನಿಯ ಕಣ್ಣಲ್ಲಿ ಕಣ್ಣಿಟ್ಟು, ವಿಶ್ವರೂಪನಿಗೆ ಸನ್ಯಾಸ ಯೋಗ ಇದ್ದರೆ ಅದನ್ನು ಬ್ರಹ್ಮನಿಂದಲೂ ಬದಲಿಸಲಾಗದು
ಎಂದರು. ಹಾಗೆ ಹೇಳುತ್ತಲೇ ಅವರು ಗದ್ಗದಿತರಾದರು. ಆಮೇಲೆ ನಿಧಾನವಾಗಿ, ಅವನನ್ನು ಬಾಲ್ಯದಿಂದಲೇ ನಾನು ಗಮನಿಸಿದ್ದೇನೆ. ಅವನಿಗೆ ಲೌಕಿಕ ವ್ಯಾಪಾರದಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಮುಂದೊಂದು ದಿನ ಅವನಲ್ಲಿ ಸ್ವಲ್ಪವಾದರೂ ಆಸಕ್ತಿ ಹುಟ್ಟಬಹುದು ಎಂದುಕೊಂಡಿದ್ದೆ. ಯಾಕೋ ಅದು ಹುಟ್ಟಲಿಲ್ಲ. ನಾವು ಅದನ್ನು ಕೃತಕವಾಗಿ ಹುಟ್ಟಿಸಲಕ್ಕಾಗುತ್ತದೆಯೇ ಎಂದರು. ಆಧ್ಯಾತ್ಮಿಕ ಪಥದಲ್ಲಿ ಬಹು ಮುಂದುವರಿದವರಾಗಿದ್ದ ಮಿಶ್ರರು ಸಾವರಿಸಿಕೊಂಡರು. ತಮ್ಮ ಹರಿತವಾದ ವಿವೇಕವನ್ನು ಉಪಯೋಗಿಸಿ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡರು. ಶಚೀದೇವಿಗೆ ಒಬ್ಬಾತನು ಸನ್ಯಾಸವನ್ನು ಸ್ವೀಕರಿಸಿದಾಗ ಆತನು ತನ್ನ 10 ಲಕ್ಷ ಸಂಬಂಧಿಕರನ್ನು ಮುಕ್ತಿಗೆ ಅರ್ಹರನ್ನಾಗಿ ಮಾಡುತ್ತಾನೆ. ವಿಶ್ವರೂಪನು ಪುರುಷ ಶಿಖಾಮಣಿ. ಆತನ ನಿರ್ಧಾರವು ಅತ್ಯುತ್ತಮವಾದುದು. ಶ್ರೀಕೃಷ್ಣನೇ ನಮಗೆ ಮಗನನ್ನು ನೀಡಿದ. ಆತನೇ ಆ ಮಗನನ್ನು ನಮ್ಮಿಂದ ದೂರ ಮಾಡಿದ. ಶ್ರೀಕೃಷ್ಣನ ಇಚ್ಛೆಯನ್ನು ಯಾರೂ ಮೀರಲಾಗದು ಎಂದು ಪತ್ನಿಯನ್ನು ಸಂತೈಸಿದರು. ಮಿಶ್ರರು ಮಾತು ಮುಂದುವರಿಸಿದರು. ನಾವು ಬಲಾತ್ಕಾರವಾಗಿ ಅವನಿಗೆ ಮದುವೆ ಮಾಡಿದ್ದರೆ ಆತ ತನ್ನ ಪತ್ನಿಯನ್ನು ತ್ಯಜಿಸಿ ಹೊರಟು ಹೋಗುತ್ತಿದ್ದನೇನೋ. ಅವನಿಗೆ ನಾವು ಮದುವೆ ಮಾಡಿಸದೇ ಇದ್ದುದರಿಂದ ಹೆಣ್ಣು ಜೀವವೊಂದು ಬಲಿಪಶುವಾಗುವುದು ತಪ್ಪಿತು ಎಂದರು. ಶಚೀದೇವಿಗೆ ಅದು ಹೌದೆನಿಸಿತು. ಆದರೂ ಆಕೆಯ ದುಃಖ ಶಮನವಾಗಲಿಲ್ಲ. ಅದೃಷ್ಟವೋ ದುರದೃಷ್ಟವೋ ನನಗೆ ಯಾವುದೂ ತಿಳಿಯುತ್ತಿಲ್ಲ. ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡಿಕೊಳ್ಳಲಿಕ್ಕೆ ವಿಶ್ವರೂಪ ಇದ್ದಾನೆ ಎಂದು ಭರವಸೆಯಲ್ಲಿ ನಾನಿದ್ದೆ. 8 ಹುಡುಗಿಯರ ಜೊತೆ 9ನೇಯವನಾಗಿದ್ದ ಅವನೂ ಈಗ ನಮ್ಮ ಕೈತಪ್ಪಿದ ಎಂದು ದೊಡ್ಡದಾಗಿ ಅಳು ಹೊತ್ತಿದ್ದರು. ತಮ್ಮ ಪಕ್ಕದಲ್ಲಿ ಕುಳಿತಿದ್ದ ವಿಶ್ವಂಬರನನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡರು. ತಾಯಿ ಅಳುವುದನ್ನು ನೋಡಿದ ವಿಶ್ವಂಬರ ಜಗ್ಗನೆ ಎದ್ದು ತಾಯಿಯ ಕೊರಳನ್ನು ಬಳಸಿ ಹಿಡಿದ. ಆಕೆಯ ಹಣೆಗೆ ಮುತ್ತಿಟ್ಟು, ಅಮ್ಮ, ಯಾಕೆ ನೀವು ಅಳುತ್ತೀರಿ? ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಸಾಕಿ ಸಲಹಲು ನಾನು ಸಾಲದೆ ಎನ್ನುತ್ತಾ ಆಕೆಯ ಗಲ್ಲವನ್ನು ನೀವಿದ. ಶಚೀದೇವಿಯ ಅಳು ನಿಂತು ಹೋಯಿತು. ಆಕೆ ಅವನನ್ನು ಬಿಗಿದಪ್ಪಿ, ನೀನು ನಮ್ಮ ಪಾಲಿನ ದೇವರು ಗೌರ. ನೀನು ಚೆನ್ನಾಗಿದ್ದರೆ ಸಾಕು. ಈ ಬದುಕಿನಲ್ಲಿ ನನಗೆ ಇನ್ನೇನೂ ಬೇಡ ಎಂದು ಮುದ್ದಾಡಿದರು. ಮಿಶ್ರರ ಕಣ್ಣುಗಳು ತುಂಬಿ ಬಂದವು. ಅವರು ಕೃಷ್ಣ ಕೃಷ್ಣ ಹರಿಹರಿ ಎನ್ನುತ್ತಾ ಅದ್ವೈತ ಆಚಾರ್ಯರನ್ನು ಭೇಟಿ ಮಾಡಲು ಅರಳಿಕಟ್ಟೆಯ ಕಡೆ ಹೋಗಲು ಎದ್ದು ನಿಂತರು. ಅಂಗಳ ಕೇಳಿದರು. ಮಿಶ್ರರು ಅರಳಿಕಟ್ಟೆಯ ಬಳಿ ಅದ್ವೈತ ಆಚಾರ್ಯರನ್ನು ಭೇಟಿ ಮಾಡಿದರು. ಅದ್ವೈತ ಆಚಾರ್ಯರು ಮಿಶ್ರರಿಗೆ ಸಮಾಧಾನದ ಮಾತುಗಳನ್ನಾಡಿದರು. ಮಿಶ್ರರು ಅದನ್ನು ಸಾವಧಾನವಾಗಿ ಕೇಳಿಸಿಕೊಂಡರು. ಮಿಶ್ರರು ಮನೆಗೆ ಬಂದು ಆಚಾರ್ಯರ ಮಾತುಗಳನ್ನು ಶಚೀದೇವಿಗೆ ಹೇಳಿದರು. ಶಚೀದೇವಿಗೆ ಅದು ಸಮಾಧಾನ ನೀಡಿದಾಯಿತು. ಆಕೆಗೆ ದುಃಖವು ಉಕ್ಕಿ ಉಕ್ಕಿ ಬಂದಿತು. ಮಿಶ್ರರಿಗೆ ಪತ್ನಿಯನ್ನು ಹೇಗೆ ಸಮಾಧಾನಪಡಿಸುವುದು ಎನ್ನುವುದು ಕಗ್ಗಂಟಾಯಿತು. ಅವರು ಅಲ್ಲೇ ಇದ್ದ ವಿಶ್ವಂಬರನನ್ನು ತೊಡೆಯ ಮೇಲೆ ಏರಿಸಿಕೊಂಡರು. ಮಗು, ನೀನಂತೂ ಅಣ್ಣನ ಹಾಗೆ ಮಾಡಬಾರದು ಎಂದರು. ಅವನನ್ನು ಮುದ್ದಿಸಿದರು. ವಿಶ್ವಂಬರ ಆಯಿತು ಎಂದ. ಅಪ್ಪನ ಗಡ್ಡವನ್ನು ನೀವುತ್ತಾ ಅವರನ್ನು ನಗಿಸಿದ. ಅಪ್ಪ, ಅಣ್ಣ ಸನ್ಯಾಸ ಸ್ವೀಕರಿಸಿದ್ದರಿಂದ ನಿಮ್ಮ ಮತ್ತು ಅಮ್ಮನ ಕುಟುಂಬದ ಮೋಕ್ಷದ ದಾರಿಯು ತೆರೆದಂತಾಯಿತು. ಇದು ಹೆಮ್ಮೆಯ ಸಂಗತಿ ಎಂದ. ಅಂತ ಮಹತ್ವದ ನಿರ್ಧಾರ ಅಣ್ಣಂದು ಎಂದು ಹಿರಿಯರ ಹಾಗೆ ಆಡಿದ. ಮಿಶ್ರ ದಂಪತಿಗೆ ಆಶ್ಚರ್ಯವಾಯಿತು. ಅವರು ಇವನಾದರೂ ನಮ್ಮ ಜೊತೆ ಇದ್ದರೆ ಸಾಕು ಎಂದುಕೊಂಡು ನಿಟ್ಟುಸಿರು ಬಿಟ್ಟರು. ಕೆಲ ದಿನಗಳ ಬಳಿಕ ವಿಶ್ವಂಬರ ದೇವರಿಗೆ ಅರ್ಪಿಸಿದ ಅಡಿಕೆಯ ತುಂಡೊಂದನ್ನು ತನ್ನ ಬಾಯಿಗೆ ಹಾಕಿ ಜಗಿದ. ಅದರಿಂದ ಅಮಲು ಬಂದಂತಾಗಿ ಅವನು ಪ್ರಜ್ಞಾಶೂನ್ಯವಾದ. ಮಿಶ್ರ ದಂಪತಿ ಗಾಬರಿಯಿಂದ ಅವನ ಮುಖಕ್ಕೆ ನೀರು ಸಿಂಪಡಿಸಿ ಆರೈಕೆಗೆ ಮುಂದಾದರು. ವಿಶ್ವಂಬರ ಸ್ಥಿತಿಯಲ್ಲಿ ಬಡಬಡಿಸತೊಡಗಿದ. ನನ್ನನ್ನು ಅಣ್ಣ ಕರೆದೊಯ್ಯುತ್ತಿದ್ದಾನೆ, ನಾನೂ ಸನ್ಯಾಸಿಯಾಗಬೇಕು ಎನ್ನುತ್ತಿದ್ದಾನೆ. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ನಾನು ಇನ್ನೂ ಚಿಕ್ಕವನಿದ್ದೇನೆ. ನನ್ನ ತಂದೆ ತಾಯಿಯರ ಸೇವೆಗೈಯಲು ನಾನು ಅವರ ಜೊತೆಗೇ ಇರುತ್ತೇನೆ. ಮುಂದೆ ಗೃಹಸ್ಥಾಶ್ರಮವನ್ನೂ ಸ್ವೀಕರಿಸುತ್ತೇನೆ. ಇದು ತಾಯಿ ಲಕ್ಷ್ಮೀದೇವಿಗೆ ಮತ್ತು ನಾರಾಯಣನಿಗೆ ತೃಪ್ತಿ ನೀಡುತ್ತದೆ ಎಂದೆ. ಆಗ ಅಣ್ಣ ಮತ್ತೆ ನನ್ನನ್ನು ಕರೆತಂದು ಮನೆಯಲ್ಲಿ ಬಿಟ್ಟು ನಮ್ಮ ತಾಯಿ ಶಚೀದೇವಿಗೆ ಸಹಸ್ರ ವಂದನೆಗಳನ್ನು ಸಲ್ಲಿಸು ಎಂದು ಹೇಳಿದ. ನಿಧಾನವಾಗಿ ವಿಶ್ವಂಬರ ಮೂರ್ಛೆಯಿಂದ ಹೊರಬಂದು ಕಣ್ಣು ತೆರೆದ.
ಶಚೀದೇವಿ ಮತ್ತು ಮಿಶ್ರರು ಆತನನ್ನು ಅಪ್ಪಿಕೊಂಡು ಅವನ ಮುಖವನ್ನು ನೋಡುತ್ತಾ ತಮ್ಮ ನೋವನ್ನು ಮರೆತರು. ವಿಶ್ವರೂಪನು ಸನ್ಯಾಸ ಸ್ವೀಕರಿಸಿದ ದಿನದಿಂದ ವಿಶ್ವಂಬರನು ತನ್ನ ತುಂಟಾಟಗಳನ್ನು ಪೂರ್ತಿ ಕಡಿಮೆ ಮಾಡಿದ. ಅಧ್ಯಯನದಲ್ಲಿ ಹೆಚ್ಚಿನ ಗಮನ ಕೊಡಲಾರಂಭಿಸಿದ. ಮಿಶ್ರರು ದೇವರ ಮೂರ್ತಿಯ ಎದುರು ದಿನಾ ಸಾಷ್ಟಾಂಗ ನಮಸ್ಕರಿಸಿ, ಗೋವಿಂದ, ನನ್ನ ಮಗನನ್ನು ಗೃಹಸ್ಥನನ್ನಾಗಿ ಮಾಡು, ಅವನು ಮನೆ ಬಿಟ್ಟು ತೆರಳದ ಹಾಗೆ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಿದ್ದರು. ಒಂದು ದಿನ ಶಚೀದೇವಿಯು, ನೀವು ಏನು ಬೇಡುತ್ತಿದ್ದೀರಿ ಎಂದು ಕೇಳಿದರು. ಮಿಶ್ರರು ಒಂದು ರಾತ್ರಿ ತಮಗೆ ಬಿದ್ದ ಕನಸನ್ನು ಹೇಳಿದರು. ಆ ಕನಸಿನಲ್ಲಿ ವಿಶ್ವಂಬರ ತನ್ನ ಶಿಕೆಯನ್ನು ತೆಗೆದಿದ್ದ, ಸನ್ಯಾಸಿಗಳ ಉಡುಪು ಧರಿಸಿದ್ದ, ನಗುತ್ತಿದ್ದ, ಅಳುತ್ತಿದ್ದ ಮತ್ತು ನರ್ತಿಸುತ್ತಲೂ ಇದ್ದ. ಅವರು ಮುಂದುವರಿಸಿದರು. ಆ ಕನಸಿನಲ್ಲಿ ಅದ್ವೈತ ಆಚಾರ್ಯರು ಮತ್ತು ಅನೇಕ ಭಕ್ತರು ಅವನನ್ನು ಸುತ್ತುವರಿದಿದ್ದರು. ಅವರೆಲ್ಲರೂ ಶ್ರೀಕೃಷ್ಣನ ಸಂಸ್ತುತಿಯಲ್ಲಿ ಪರವಶರಾಗಿದ್ದರು. ಆಗ ವಿಶ್ವಂಬರನು ಆದಿಶೇಷನ ಮೇಲೆ ಪವಡಿಸಿದ್ದ. ಅಷ್ಟರಲ್ಲಿ ಬ್ರಹ್ಮ ಮತ್ತು ಶಿವರೂ ಅಲ್ಲಿಗೆ ಬಂದರು. ಎಲ್ಲರೂ ಶಚೀನಂದನಿಗೆ ಜಯವಾಗಲಿ ಎಂದು ಘೋಷಿಸತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿ ವಿಶ್ವಂಬರ ಅಲ್ಲಿಂದ ಹೊರಟು ನಿಂತ. ಅವನ ಹಿಂದೆ ಸಾವಿರಾರು ಭಕ್ತರು ಹಿಂಬಾಲಿಸತೊಡಗಿದರು. ಅವರೆಲ್ಲರ ಶ್ರೀಕೃಷ್ಣ ಸಂಕೀರ್ತನೆಯು ಆಕಾಶವನ್ನು ಮೀರಿಸುವಂತಿತ್ತು. ಶಚೀದೇವಿಗೆ ಗಂಡನ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯವಾಯಿತು. ಆಕೆಯೂ ಸಹ ಗೌರನು ಸದಾ ನಮ್ಮ ಜೊತೆಯೇ ಇರುವಂತಾಗಲಿ ಎಂದು ದೇವರನ್ನು ಬೇಡಿದರು. ವಿಶ್ವಂಬರನಿಗೆ 9 ವರ್ಷಗಳಾದಾಗ ಮಿಶ್ರರು ಮಗನ ಉಪನಯನವನ್ನು ಮಾಡಲು ನಿಶ್ಚಯಿಸಿದರು. ಅದಕ್ಕಾಗಿ ಹೆಸರಾಂತ ವೇದ ಪಂಡಿತರು, ಯಜ್ಞಾಚರಣೆಯ ಪರಿಣಿತರೂ ಆದ ಅದ್ವೈತ ಆಚಾರ್ಯರನ್ನು ಮನೆಗೆ ಕರೆತಂದರು. ಸಮಾರಂಭಕ್ಕೆ ಬಂದ ಬ್ರಾಹ್ಮಣರೆಲ್ಲರಿಗೂ ಮಿಶ್ರರು ಹಾರ, ಶ್ರೀಗಂಧ ಮತ್ತು ಎಲೆ ಅಡಿಕೆಗಳನ್ನು ನೀಡಿ ಸ್ವಾಗತಿಸಿದರು. ಅವರ ಹಿಂದೆ ಬಂದ ಗೌರವಸ್ಥ ಸಂಪ್ರದಾಯಸ್ಥ ಸ್ತ್ರೀಯರೆಲ್ಲರಿಗೂ ಅರಿಶಿನ ಕುಂಕುಮ ನೀಡಿ ಗೌರವಿಸಲಾಯಿತು. ಆ ದಿನದ ಸೂರ್ಯಾಸ್ತದ ಸಮಯದಲ್ಲಿ ಅಧಿವಾಸ ಎಂಬ ಆಚರಣೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಮಂಗಳಕರ ಶ್ಲೋಕಗಳನ್ನು ಪಠಿಸಿದರು. ಕವಿಗಳು ಕಾವ್ಯವಾಚನ ಮಾಡಿದರು. ಅತಿಥಿಗಳೆಲ್ಲರೂ ವಿಶ್ವಂಬರನನ್ನು ಹರಸಿದರು. ಮಾರನೆಯ ದಿನ ಮುಂಜಾನೆ ಮಿಶ್ರರು ಮಗನ ನಂದಿಮುಖ ಶ್ರಾದ್ದವನ್ನು ಮಾಡಿದರು. ಎಲ್ಲ ಬ್ರಾಹ್ಮಣರಿಗೆ ಪಾದ್ಯ ಮತ್ತು ಆಚಮನಗಳನ್ನು ಇತ್ತರು. ಯಜ್ಞದ ಸಮಯವಾದಾಗ ಶಚೀದೇವಿಯು ವಿಶ್ವಂಬರನನ್ನು ಯಜ್ಞ ಮಂಟಪಕ್ಕೆ ಕರೆತಂದರು. ಅವನ ಕೈಕಾಲುಗಳಿಗೆ ಎಣ್ಣೆ, ಅರಿಶಿನಗಳನ್ನು, ತಲೆಗೆ ಸುಗಂಧಿತ ಆಮಲಕಿ ಎಣ್ಣೆಯನ್ನು ಹಚ್ಚಿದರು. ನಂತರ ಅವನಿಗೆ ಗಂಗೆಯ ನೀರಿನಿಂದ ಸ್ನಾನ ಮಾಡಿಸಿದರು. ಶಂಖಗಳು, ದುಂದುಬಿಗಳು, ಬೇರಿ ನಗಾರಿಗಳು, ಮೃದಂಗಗಳು, ತಾಳಗಳು, ಪಿಳಂಗೋವಿ, ಕುಳಲುಗಳು ಮತ್ತು ಶಹನಾಯಿಗಳನ್ನು ಮೊಳಗಿಸಲಾಯಿತು. ಶಹನಾಯಿಯ ಸಂಗೀತ ಕೇಳಿದ ಎಲ್ಲರ ಎದೆಗಳು ತಂಪಾದವು, ತುಂಬಿ ಬಂದವು. ದುಂದುಬಿ, ಬೇರಿ, ನಗಾರಿಗಳ ಶಬ್ದವು ಎಲ್ಲ ಕಡೆ ವ್ಯಾಪಿಸಿತು. 8 ಮೈಲು ದೂರದಲ್ಲಿ ನಡೆದು ಹೋಗುತ್ತಿದ್ದ ದಾರಿಹೋಕರಿಗೂ ಸಹ ಅದು ಕೇಳಿಸಿತು. ಸಮಾರಂಭದಲ್ಲಿ ಗಾಯಕರು ಹಾಡಿದರು, ನೃತ್ಯಗಾರರು ನೃತ್ಯ ಮಾಡಿದರು. ಶುಭ ಮುಹೂರ್ತದಲ್ಲಿ ವಿಶ್ವಂಬರನ ಕೇಶಮಂಡನ ಮಾಡಲಾಯಿತು. ಅವನ ಶರೀರವನ್ನು ಗಂಧ, ಹೂವಿನ ಹಾರಗಳು ಮತ್ತು ಆಭರಣಗಳಿಂದ ಅಲಂಕರಿಸಲಾಯಿತು. ಕಾಷಾಯ ವಸ್ತ್ರವನ್ನು ಧರಿಸಿ ವಿಶ್ವಂಬರನು ಯಜ್ಞಮಂಟಪವನ್ನು ಹೊಕ್ಕನು. ಅಲ್ಲಿ ಅವನಿಗೆ ಯಜ್ಞೋಪವೀತವನ್ನು ನೀಡಲಾಯಿತು. ವಿಶ್ವಂಬರನ ಕಿವಿಯಲ್ಲಿ ಜಗನ್ನಾಥ ಮಿಶ್ರರು ಗಾಯತ್ರಿ ಮಂತ್ರವನ್ನು ಉಸುರಿದರು. ಅವನ ಕೈಗೆ ಒಂದು ದಂಡವನ್ನು ಕೊಟ್ಟರು. ನಂತರ ಜೋಳಿಗೆ ಹಿಡಿದು ವಿಶ್ವಂಬರನು ಮನೆಗೆ ಭಿಕ್ಷೆಗಾಗಿ ಹೊರಟನು. ಸ್ತ್ರೀಯರು ಪುರುಷರೆನ್ನದೇ ಎಲ್ಲರೂ ತಮ್ಮ ತಮ್ಮ ಶಕ್ತ್ಯಾನುಸಾರ ಭಿಕ್ಷೆಯನ್ನು ನೀಡಿ ಧನ್ಯರಾದರು. ವಿಶ್ವಂಬರನು ವಿಷ್ಣು ಮತ್ತು ಸುದರ್ಶನ ಪಂಡಿತರಲ್ಲಿ ಆಗಲೇ ಪ್ರಾರಂಭಿಕ ಶಿಕ್ಷಣವನ್ನು ಮುಗಿಸಿದ್ದನು. ಮಿಶ್ರರು ಮಗನನ್ನು ಮುಂದೆ ಎಲ್ಲಿ ಓದಿಸಬೇಕು ಎಂದು ಯೋಚಿಸತೊಡಗಿದರು. ಮಿಶ್ರರಿಗೆ ಯಾರ ಬಳಿ ವಿಶ್ವಂಬರನನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸಲಿ ಎಂಬ ಪ್ರಶ್ನೆಯು ಕಾಡಿತು. ಅವರು ಹೆಂಡತಿ ಶಚೀದೇವಿಯನ್ನು ಪ್ರಶ್ನಿಸಿದರು. ಆಕೆ, ನಿಮಗೆ ಹೊಳೆಯದ್ದು ನನಗೆಲ್ಲಿ ಹೊಳೆಯುತ್ತದೆ ಎಂದು ಪ್ರಶ್ನಿಸಿ ಸುಮ್ಮನಾದರು. ಮಿಶ್ರರಿಗೆ ಆಗ ಹೊಳೆದದ್ದು ಗಂಗಾದಾಸ ಪಂಡಿತರ ಹೆಸರು. ಅವರು ನವದ್ವೀಪದ ಪಂಡಿತ ಗಣದಲ್ಲಿ ಪ್ರಮುಖರೆಂದು ಖ್ಯಾತರಾಗಿದ್ದವರು. ಬಲ್ಲವರು ಅವರನ್ನು ಸಾಂದೀಪನಿ ಮುನಿಯ ಕೃಷ್ಣ ಬಲರಾಮರ ಗುರುಗಳು ಅವತಾರವೆನ್ನುತ್ತಿದ್ದರು. ಸಂಸ್ಕೃತ ವ್ಯಾಕರಣದ ಮಹಾಪಂಡಿತರೆಂದು ಅವರ ಹೆಸರು ಪಡೆದಿದ್ದರು. ಮಿಶ್ರರು ವಿಶ್ವಂಬರನ ಜೊತೆ ಗಂಗಾದಾಸ ಪಂಡಿತರನ್ನು ಭೇಟಿಯಾಗಿ ಅವರಲ್ಲಿ ತಮ್ಮ ಅಭೀಪ್ಸೆಯನ್ನು ನಿವೇದಿಸಿದರು.
ಗಂಗಾದಾಸ ಪಂಡಿತರು, ಇವನ ತುಂಟಾಟವನ್ನು ಮತ್ತು ಬುದ್ಧಿವಂತಿಕೆಯನ್ನು ನಾನು ನನ್ನ ಗೆಳೆಯರಿಂದ ಆಗಲೇ ಕೇಳಿಬಲ್ಲೆ ಎಂದರು. ವಿಶ್ವಂಬರ ಗುರುಗಳಿಗೆ ಪೊಡಮಟ್ಟು ಕೈ ಮುಗಿದು ನಿಂತ. ಗಂಗಾದಾಸ ಪಂಡಿತರು, ನಿನಗೆ ಏನೆಲ್ಲ ಗೊತ್ತು ಎಂದು ಪ್ರಶ್ನಿಸಿದರು. ವಿಶ್ವಂಬರ ಮುಜುಗರ ಪಡದೆ, ನೀವು ವಿಷಯ ಪ್ರಸ್ತಾಪಿಸಿ, ಪ್ರಶ್ನಿಸಿದರೆ ನಾನು ಉತ್ತರಿಸಲು ಪ್ರಯತ್ನಿಸುವೆ ಎಂದ. ಗಂಗಾದಾಸ ಪಂಡಿತರು ಧರ್ಮಗ್ರಂಥಗಳ ಮೇಲಿನ ಪ್ರಶ್ನೆಗಳನ್ನು ಕೇಳಿದರು. ಅವು ವಿಶ್ವಂಬರನ ವಯಸ್ಸಿನವರು ಉತ್ತರಿಸಲಾಗದಂತಹ ಕಠಿಣ ಪ್ರಶ್ನೆಗಳಾಗಿದ್ದವು. ಆದರೆ ವಿಶ್ವಂಬರ ಸುಲಭವಾಗಿ ಅವುಗಳಿಗೆ ಉತ್ತರಿಸಿದ. ಅವನ ಉತ್ತರಗಳನ್ನು ಕೇಳಿದ ಗಂಗಾದಾಸ ಪಂಡಿತರು ಸಂತೋಷದಿಂದ ಅವನನ್ನು ಆಲಿಂಗಿಸಿದರು. ಈಗಾಗಲೇ ಇವನು ಸಾಕಷ್ಟು ತಿಳಿದುಕೊಂಡಿದ್ದಾನೆ, ಹುಡುಗ ಬಹು ಕುಶಾಗ್ರಮತಿ ಎನ್ನುತ್ತಾ ಮಿಶ್ರನನ್ನು ಅಭಿನಂದಿಸಿದರು. ಮಿಶ್ರರು, ಅದು ನಿಮ್ಮ ವಿನಯದ ಮಾತು, ದಯವಿಟ್ಟು ಇವನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಎಂದು ವಿನಂತಿಸಿದರು. ಗಂಗಾದಾಸ ಪಂಡಿತರು ಒಪ್ಪಿಕೊಂಡು ತಥಾಸ್ತು ಎಂದರು. ಜಗನ್ನಾಥ ಮಿಶ್ರರು, ಇದು ನನ್ನ ಭಾಗ್ಯ ಎಂದು ಕೈ ಮುಗಿದರು. ಗಂಗಾದಾಸ ಪಂಡಿತರು ಮುಗುಳ್ನಗುತ್ತಾ, ನಮ್ಮ ಆಶ್ರಮದಲ್ಲಿ ನಿಮ್ಮ ಮಗ 1-2 ವರ್ಷ ಅಧ್ಯಯನ ನಡೆಸಿರಿ, ಆಮೇಲೆ ಅವನೇ ಇಲ್ಲಿನ ಕಿರಿಯವರಿಗೆ ಗುರುವಾಗುತ್ತಾನೆ. ಇದರಿಂದ ಅವನು ಇನ್ನೂ ಹೆಚ್ಚು ಚತುರಮತಿಯಾಗುತ್ತಾನೆ ಎಂದರು. ಜಗನ್ನಾಥ ಮಿಶ್ರರಿಗೆ ಅಮೃತ ಕುಡಿದಷ್ಟು ಆನಂದವಾಯಿತು. ಅವರು, ನಾಳೆಯಿಂದಲೇ ನೀವು ಇವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಆಶೀರ್ವದಿಸಬೇಕು ಎಂದು ಬೇಡಿಕೊಂಡರು. ಗಂಗಾದಾಸ ಪಂಡಿತರು ಒಪ್ಪಿದರು. ಮಿಶ್ರರಿಗೆ ಆನಂದವಾಯಿತು. ಅವರೂ ವಿಶ್ವಂಬರನು ಗಂಗಾದಾಸ ಪಂಡಿತರ ಪಾದ ಮುಟ್ಟಿ ನಮಸ್ಕರಿಸಿದರು. ಮರಳಿ ಮನೆಗೆ ಬಂದರು. ಕೆಲ ತಿಂಗಳುಗಳು ಕಳೆದವು. ಅದು ನಡು ಮಧ್ಯಾಹ್ನದ ಸುಡುಬಡಿ ಬಿಸಿಲಿನ ಹೊತ್ತು. ಆ ಬಿಸಿಲಿಗೆ ಆಕಾಶವೂ ಬಳಲಿ ಕೆಳಗಿಳಿದಿತ್ತು. ಜಗನ್ನಾಥ ಮಿಶ್ರರು ತಮ್ಮ ಗುರುಗಳ ಆಶ್ರಮದಲ್ಲಿ ದೈನಂದಿನ ವೇದಾಧ್ಯಯನಗಳನ್ನು ಮುಗಿಸಿ ತಮ್ಮ ಮನೆಯ ಕಡೆಗೆ ಹೊರಟರು. ಮಿಶ್ರರು ಸ್ವಲ್ಪ ದೂರ ಕ್ರಮಿಸುವಷ್ಟರಲ್ಲೇ ಇದ್ದಕ್ಕಿದ್ದ ಹಾಗೆ ಅವರಲ್ಲಿ ತೀವ್ರತರವಾದ ಜ್ವರವು ಕಾಣಿಸಿಕೊಂಡಿತು. ಅರೆ, ಚೆನ್ನಾಗಿಯೇ ಇದ್ದನೆಲ್ಲ, ಇದೇನು ಎಂದು ಅವರಿಗೆ ಗಾಬರಿಯಾಯಿತು. ಒಂದು ಹೆಜ್ಜೆಯನ್ನೂ ಮುಂದಿಡುವುದು ಅವರಿಗೆ ಕಷ್ಟವಾಯಿತು. ಇತ್ತ ಮನೆಯಲ್ಲಿದ್ದ ಶಚೀದೇವಿ, ಗಂಡ ಆಗಲೇ ಬರಬೇಕಿತ್ತಲ್ಲ ಎಂದು ಆತಂಕಗೊಂಡರು. ಮನೆಯಂಗಳಕ್ಕೆ ಇಳಿದು ದೂರಕ್ಕೆ ದೃಷ್ಟಿ ನೆಟ್ಟು ಗಂಡನನ್ನು ನಿರೀಕ್ಷಿಸತೊಡಗಿದರು. ಆಕೆಗೆ ದೂರದಲ್ಲಿ ತಮ್ಮ ಗಂಡ ಬಹುಕಷ್ಟದಿಂದ ನಡೆದು ಬರುತ್ತಿರುವುದು ಕಾಣಿಸಿತು. ಆಕೆ, ಅಯ್ಯೋ ದೇವರೇ, ನನ್ನ ದೇವರಿಗೆ ಏನಾಯಿತು ಎಂದು ಗಾಬರಿಯಿಂದ ಅಂಗಳದಿಂದ ಬಯಲಿಗೆ ಇಳಿದು ಗಂಡನ ಕಡೆ ಧಾವಿಸಿದರು. ಮಿಶ್ರರು ತಮ್ಮ ಪತ್ನಿ ಧಾವಿಸಿ ಬರುತ್ತಿರುವುದನ್ನು ನೋಡಿದರು. ಕೈ ಸನ್ನೆಯಲ್ಲಿ ಬರಬೇಡ ಎಂದು ಸಂಜ್ಞೆ ಮಾಡಿದರು. ಆದರೆ ಆಕೆ ಓಡುತ್ತಾ ಹೋಗಿ ಮಿಶ್ರರ ಕೈ ಹಿಡಿದರು. ಹೊರಗೆ ಹೊತ್ತಿ ಉರಿಯುತ್ತಿರುವ ಧಗೆಯನ್ನು ಮೀರುವಂತೆ ಮಿಶ್ರರ ದೇಹವು ಜ್ವರದಿಂದ ಉರಿಯುತ್ತಿರುವುದು ಕಂಡು ಆಕೆಯು, ಅಯ್ಯೋ ದೇವರೇ ಎಂದು ಬಿಕ್ಕಳಿಸಹತ್ತಿದರು. ವಿಶ್ವಂಬರ, ಬೇಗ ಬಾರೋ ಎಂದು ಮನೆಯೊಳಗಿದ್ದ ಮಗನನ್ನು ಕೂಗಿ ಕರೆದರು. ತಾಯಿ ಮಗ ಇಬ್ಬರೂ ಸೇರಿ ಮಿಶ್ರರನ್ನು ಮನೆಯಂಗಳಕ್ಕೆ ಕರೆತಂದರು. ಮಿಶ್ರರು ಬೆಳಲಿ ಬೆಂಡಾಗಿ ಇನ್ನೇನು ನೆಲಕ್ಕೆ ಹೊರಗಬೇಕು ಎನ್ನುವ ಸ್ಥಿತಿಯನ್ನು ತಲುಪಿದ್ದರು. ಅದನ್ನು ಗಮನಿಸಿದ ವಿಶ್ವಂಬರ ಅವರನ್ನು ಎತ್ತಿ ಮನೆಯೊಳಗೆ ಒಯ್ದು ಶಯ್ಯಾಗಾರದಲ್ಲಿ ಮಲಗಿಸಿದ. ಮಿಶ್ರರ ಮಾತು ಆಗಲೇ ಬಿದ್ದು ಹೋಗಿತ್ತು. ಅವರ ದೇಹವೂ ಕಂಪಿಸುತ್ತಿತ್ತು. ಶಚೀದೇವಿ ಆತಂಕದಲ್ಲಿ ಗಂಡನ ಹಣೆ, ಎದೆ, ತೋಳು ಎಲ್ಲವನ್ನೂ ಮುಟ್ಟಿ ನೋಡಿದರು. ದೇವರೇ ಇವರನ್ನು ಕಾಪಾಡು ಎಂದರು. ಅಳುವಿನ ನಡುವೆಯೂ ದೇವರನ್ನು ಪ್ರಾರ್ಥಿಸಲು ಮುಂದಾದರು. ಮಿಶ್ರರ ಕಣ್ಣಿನ ರೆಪ್ಪೆಗಳನ್ನು ನಿಧಾನವಾಗಿ ತೆರೆದರು. ಕ್ಷೀಣ ಸ್ವರದಲ್ಲಿ ಮಗನಿಗೆ ಏನನ್ನೋ ಹೇಳಲು ಪ್ರಯತ್ನಿಸಿದರು. ವಿಶ್ವಂಬರನಿಗೆ ತನ್ನ ತಂದೆಯು ಇಹಲೋಕವನ್ನು ತ್ಯಜಿಸುವ ಸಮಯ ಇದು ಎಂದು ಅರ್ಥವಾಯಿತು. ಅವನು ಆ ಆತಂಕದಲ್ಲೇ ಅಮ್ಮನಿಗೆ ಹೇಳಿದ, ಅಪ್ಪನ ಸ್ಥಿತಿ ಗಂಭೀರವಾಗಿದೆ. ಶಚೀದೇವಿ ಕುಸಿದು ಕುಳಿತರು. ದೊಡ್ಡದಾಗಿ ಬಾಯಿ ಬಿಟ್ಟು ಅಳುವುದಕ್ಕೆ ಮುಂದಾದರು. ಆ ಆಕ್ರಂದನ ಮಾಯಾಪುರದ ಮೂಲೆಯನ್ನು ಪ್ರತಿಧ್ವನಿಸಿತು. ಅದನ್ನು ಕೇಳಿದ ಮಿಶ್ರರ ಸರೀಕರು ಮತ್ತು ವಿಶ್ವಂಬರನ ಗೆಳೆಯರು ಧಾವಿಸಿ ಬಂದರು. ಅಷ್ಟರಲ್ಲಿ ಶಚೀದೇವಿಯ ರೋದನ ಆಕಾಶದಾಚೆಗೆ ಬೆಳೆದಿತ್ತು. ಯಾರಾದರೂ ನನ್ನ ಸ್ವಾಮಿಯನ್ನು ಕಾಪಾಡಿ ಎಂದು ಆಕೆ ರೋಧಿಸುತ್ತಲೇ ಇದ್ದರು. ಆ ಯಾಚನೆಯನ್ನು ಯಾರಿಗೂ ನೋಡಲಾಗಲಿಲ್ಲ. ಆದರೂ ಅಲ್ಲಿದ್ದ ಹಿರಿಯರು, ವೃದ್ಧರು ತಮಗೆ ತಿಳಿದ ರೀತಿಯಲ್ಲಿ ಶಚೀದೇವಿಯನ್ನು ಸಂತೈಸಲು ಪ್ರಯತ್ನಿಸಿದ್ದರು. ಆದರೆ ಅದು ಆಗದೆ ಹೋಯಿತು. ಆಗ ಒಂದಿಬ್ಬರು ವಿಶ್ವಂಬರನ ಬಳಿಗೆ ಬಂದು ತಲೆನೇವರಿಸಿ, ನಿನ್ನ ಅಮ್ಮನನ್ನು ಸಂತೈಸು ಮಗುವೆ ಎಂದರು.
ವಿಶ್ವಂಬರ ಅಳುತ್ತಿರುವ ತಾಯಿಯ ಬಳಿ ಬಂದು ವಿಶಾಲವಾದ ತನ್ನ ಎದೆಗೆ ಆಕೆಯನ್ನು ಆನಿಸಿ ನಯವಾಗಿ ಆಕೆಯ ತಲೆಯನ್ನು ನೇವರಿಸಿ, ಅಮ್ಮ, ಸಾವು ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಬ್ರಹ್ಮನಂತವನವರೂ ಒಂದು ದಿನ ಸಾಯಲೇಬೇಕು. ಬೆಟ್ಟ ಗುಡ್ಡಗಳು ಪರ್ವತಗಳು ಕೂಡ ಒಂದು ದಿನ ನೆಲಕ್ಕಚ್ಚಲಿದೆ. ಇಂದ್ರಾದಿ ದೇವತೆಗಳು ಮುಂದೊಂದು ದಿನ ನಾಶವಾಗಲಿದ್ದಾರೆ. ಇದಕ್ಕೆ ಪರಿಹಾರವೆನ್ನುವುದು ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ ಎಂದನು. ಆ ಮಾತನ್ನು ಕೇಳಿದವರಿಗೆಲ್ಲ ಆಶ್ಚರ್ಯವಾಯಿತು. ವಿಶ್ವಂಬರ ಅಲ್ಲಿದ್ದವರಲ್ಲಿ, ನಾವು ಕೃಷ್ಣನಾಮ ಕೀರ್ತನೆಯನ್ನು ಮಾಡೋಣ, ಅದರಿಂದ ನನ್ನಪ್ಪನಿಗೆ ಮುಕ್ತಿ ಸಿಗುತ್ತದೆ ಎಂದು ಭಿನ್ನವಿಸಿದ. ವಿಶ್ವಂಬರನ ಮಾತನ್ನು ನೆರೆದಿದ್ದವರೆಲ್ಲರೂ ಒಪ್ಪಿದರು. ಮಿಶ್ರರ ಸುತ್ತ ಎಲ್ಲರೂ ನೆರೆದರು. ಕೃಷ್ಣ ಕೃಷ್ಣ, ಹರಿ ಹರಿ ಎಂದು ಶ್ರೀಕೃಷ್ಣ ನಾಮ ಸಂಕೀರ್ತನೆಗೆ ತೊಡಗಿದರು. ಒಂದೆರಡು ಗಳಿಗೆ ಕೃಷ್ಣ ಸಂಸ್ತುತಿ ನಡೆಯಿತು. ಅಷ್ಟರಲ್ಲಿ ಮಿಶ್ರರು ಸಹಜವಾಗಿ ಉಸಿರಾಡುವ ಸ್ಥಿತಿಯಿಂದ ದೂರವಾಗಿರುವುದು ಎಲ್ಲರಿಗೂ ತಿಳಿಯಿತು. ವಿಶ್ವಂಬರನು ಅದನ್ನು ಗಮನಿಸಿದ. ತಾಯಿಗೆ, ನಾವು ಇನ್ನು ಕಾಯುವುದಕ್ಕೆ ಅರ್ಥವಿಲ್ಲ ತಾಯಿ, ಮುಂದಿನ ಕೆಲಸಕ್ಕೆ ನಾವು ಸಿದ್ಧರಾಗಬೇಕು ಎಂದು ಹೇಳಿದ. ಶಚೀದೇವಿ, ಅಯ್ಯೋ ದೇವರೇ, ನನಗಿನ್ನು ಯಾರು ಗತಿ, ನಾನು ಅನಾಥೆಯಾಗಿ ಹೋಗಿದ್ದನಲ್ಲ ಎಂದು ಗೋಳಾಡತೊಡಗಿದರು. ನಾಳೆಯಿಂದ ಈ ಮನೆಯು ಮರುಭೂಮಿಯಾಗುತ್ತದೆ. ಇನ್ನು ನಾನು ಯಾರ ಜೊತೆ ಮಾತನಾಡಲಿ, ಯಾರಿಗೆ ಉಣಬಡಿಸಲಿ, ಯಾರನ್ನು ನನ್ನ ಕಣ್ಣಲ್ಲಿ ತುಂಬಿಕೊಳ್ಳಲಿ, ಯಾರಲ್ಲಿ ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿ ಎಂದು ಸ್ವಗತವಾಗಿ ಬಡಬಡಿಸತೊಡಗಿದರು. ವಿಶ್ವಂಬರ ಅಮ್ಮನ ಈ ಮಾತುಗಳಿಂದ ಧೈರ್ಯಗುಂದಲಿಲ್ಲ. ಆತ ಗೆಳೆಯರ ಬಳಗಕ್ಕೆ ತಂದೆಯವರನ್ನು ನಾವು ಗಂಗಾ ತಟಕ್ಕೆ ಒಯ್ಯೋಣ, ಅಲ್ಲಿ ಗಂಗಾ ಸ್ನಾನ ಮಾಡಿಸಿ ಅವರನ್ನು ಪುನೀತರನ್ನಾಗಿಸಿ ಬೀಳ್ಕೊಡೋಣ ಎಂದು ಹೇಳಿದ. ವಿಶ್ವಂಬರನ ಸ್ನೇಹಿತರು ಅವನ ಮಾತನ್ನು ಒಪ್ಪಿದರು. ಜಗನ್ನಾಥ ಮಿಶ್ರರನ್ನು ಹೂವನ್ನೆತ್ತಿಕೊಂಡ ಹಾಗೆ ಎತ್ತಿಕೊಂಡು ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಕರೆತಂದರು. ಅಲ್ಲಿ ವಿಶ್ವಂಬರನ ದುಃಖದ ಕಟ್ಟೆ ಒಡೆಯಿತು. ಕಣ್ಣೀರು ಕೋಡಿಯಾಯಿತು. ಆತ ತಂದೆಯ ಪಾದಗಳನ್ನು ಹಿಡಿದು ಆರ್ತನಾಗಿ, ಅಪ್ಪ, ನೀನು ನನ್ನನ್ನು ಬಿಟ್ಟು ಹೋದರೆ ನಾನಿನ್ನೆಲ್ಲಿಗೆ ಹೋಗಲಿ? ಇನ್ನೆಂದೂ ನಾನು ನಿನ್ನನ್ನು ಅಪ್ಪ ಎಂದು ಕರೆಯಲಾಗದು. ಇನ್ನೆಂದೂ ನನಗೆ ನಿನ್ನ ಪಾದದರ್ಶನವಾಗದು. ಇನ್ನೆಂದೂ ನನ್ನ ಕೈ ಹಿಡಿದು ನಡೆಯಲಾಗದು. ಇನ್ನೆಂದೂ ನಾನು ನಿನ್ನ ಬಳಿ ಅಧ್ಯಯನ ಮಾಡಲಾಗದು. ಅಯ್ಯೋ, ಇಂದಿನಿಂದ ನನ್ನ ಮನೆಯು ಮರಳುಗಾಡಿಯ ಗರುಡಾಯಿತಲ್ಲ ಎಂದು ಹಲುಬಿದ. ವಿಶ್ವಂಬರನ ಮಾತುಗಳನ್ನು ಕೇಳಿದ ಜಗನ್ನಾಥ ಮಿಶ್ರರು ನಿಧಾನವಾಗಿ ಕಣ್ಣೊಡೆದರು. ಪಕ್ಕದಲ್ಲಿ ಕುಳಿತಿದ್ದ ವಿಶ್ವಂಬರನಿಗೆ ಕೇಳಿಸುವಷ್ಟು ಕ್ಷೀಣಸ್ವರದಲ್ಲಿ, ವಿಶ್ವಂಬರ, ನಾನು ನನ್ನ ಹೃದಯದಲ್ಲಿ ಇರುವುದನ್ನು ಹೇಳುತ್ತೇನೆ, ಕಿವಿಗೊಟ್ಟು ಕೇಳಿಸಿಕೊ. ನಿನ್ನನ್ನು ನಾನು ಶ್ರೀರಾಮಚಂದ್ರನ ಪಾದದಲ್ಲಿ ಇರಿಸಿದ್ದೇನೆ. ಅವನು ಸದಾ ನಿನ್ನನ್ನು ಕಾಪಾಡುತ್ತಾನೆ ಎಂದು ಹೇಳಿದರು. ಪಂಡಿತ ಜಗನ್ನಾಥ ಮಿಶ್ರರು ಈ ಮಾತುಗಳನ್ನು ಆಡಿ ಮುಗಿಸುತ್ತಲೇ ಹರಿಹರಿ ಎನ್ನುತ್ತಾ ಇಹಲೋಕವನ್ನು ತ್ಯಜಿಸಿದರು. ವಿಶ್ವಂಬರ ಮತ್ತು ಅಲ್ಲಿ ನೆರೆದಿದ್ದ ಮಂದಿ ಅದನ್ನು ನೋಡಿ ದುಃಖತಪ್ತರಾದರು. ಬ್ರಾಹ್ಮಣರು ಯಾಂತ್ರಿಕವಾಗಿ ಜಗನ್ನಾಥ ಮಿಶ್ರರಿಗೆ ಪವಿತ್ರ ಜಲದಿಂದ ಸ್ನಾನ ಮಾಡಿಸಿದರು. ಅವರ ಕೊರಳಿಗೆ ತುಳಸಿ ಮಾಲೆಯನ್ನು ತೊಡಿಸಿದರು. ಸ್ವಾಮಿ ನಾರಾಯಣ, ಇವರನ್ನು ನಿನ್ನ ವೈಕುಂಠಕ್ಕೆ ಕರೆಸಿಕೋ ಎಂದು ಪ್ರಾರ್ಥಿಸಿದರು. ಅದೇ ಕ್ಷಣದಲ್ಲಿ ಪಂಡಿತ ಶ್ರೇಷ್ಠ ಜಗನ್ನಾಥ ಮಿಶ್ರರು ವೈಕುಂಠಕ್ಕೆ ರವಾನೆಯಾದರು. ಇತ್ತ ಶಚೀದೇವಿಯು, ನಾನೂ ಸಾಯುತ್ತೇನೆ, ಯಾರಿಗಾಗಿ ನಾನು ಬದುಕಬೇಕು, ಯಾತಕ್ಕಾಗಿ ನಾನು ಬದುಕಬೇಕು, ನಾನು ವಿಧುವೆಯಾದೆ, ನನಗೆ ಪುಟ್ಟ ನಿಮ್ಮಾಯಿ ಬಿಟ್ಟರೆ ಬೇರಾರಿದ್ದಾರೆ, ದಶದಿಕ್ಕುಗಳಿಗೂ ನನಗೆ ಮರುಭೂಮಿಯಾಗಿ ಹೋದವೆಲ್ಲ, ನಮ್ಮಿಬ್ಬರನ್ನೂ ಬಿಟ್ಟು ನನ್ನ ಸ್ವಾಮಿ ಹೊರಟು ಹೋದರು ಎಂದು ಪ್ರಲಾಪಿಸತೊಡಗಿದರು. ನೆರೆದಿದ್ದ ಬ್ರಾಹ್ಮಣರ ಮನಸ್ಸಿನಲ್ಲಿ ದುಗುಡ ತುಂಬಿಕೊಂಡಿತು. ಅವರೆಲ್ಲರೂ ವಿಶ್ವಂಬರನನ್ನು ಮುಂದಿಟ್ಟುಕೊಂಡು ಮುಂದಿನ ವ್ಯವಸ್ಥೆಗೆ ಮುಂದಾದರು. ಜಗನ್ನಾಥ ಮಿಶ್ರರ ದೇಹವನ್ನು ಅಗ್ನಿಗೆ ಅರ್ಪಿಸಿದರು. ಮುಂದಿನ ದಿನಗಳಲ್ಲಿ ಮಿಶ್ರರ ಅಪರಕ್ರಿಯೆಗಳು ನಡೆದವು. ವೈದಿಕ ವಿಧಿವಿಧಾನಗಳಿಂದ ವಿಶ್ವಂಬರನು ಅವುಗಳನ್ನು ವಿಧಿವತ್ತಾಗಿ ನಡೆಸಿದ. ಜಗನ್ನಾಥ ಮಿಶ್ರರು ಹೀಗೆ ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ತಮ್ಮ ನೆನಪುಗಳನ್ನು ಮಾಯಾಪುರದಲ್ಲಿ ಬಿಟ್ಟು ಹೋದರು. ಇಷ್ಟಕ್ಕೆ ಸಾಕು ಅನ್ಸುತ್ತೆ, ಇನ್ನೂ ಜಾಸ್ತಿ ಇದೆ, ಅದು ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. ಇಲ್ಲಿಗೆ ನಿಲ್ಸೋಣ.
ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಮುಂದಿನ ವಾರ ಕೃಷ್ಣ. ಮುಂದಿನ ವಾರ ಮುಂದುವರ್ಸೋಣ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ವೆರಿ ಧನ್ಯವಾದ. ಮಚ್. ಹರೇ ಕೃಷ್ಣ, ಹರೇ ಕೃಷ್ಣ, हरे कृष्ण हरे कृष्ण प्रभु. ಹರೇ ಕೃಷ್ಣ, हरे कृष्ण प्रभु जी. दंडवत प्रणाम. ಹರೇ ಕೃಷ್ಣ. हरे कृष्ण.